ಶಿಷ್ಯರೇ ಸರಿಯಾಗಿ ಫಾಲೋ ಮಾಡ್ತಾ ಇಲ್ಲ. ಮತ್ತದನ್ನ ಯಾರು ಅದನ್ನ ಬೇರೆಯವ್ರಿಗೆ ಅದನ್ನ ಒಂದು ಮಾಡಿಕೊಡೋದಾಗ್ಲಿ ಈ ಥರದ್ದು ಯಾವುದೋ ಒಂದು ಕಾರ್ಯ ಮಾಡ್ತಾ ಇಲ್ಲ. ಅವರು 1998ರಲ್ಲಿ ಗುರುದೇವರು ಶರೀರ ಬಿಟ್ಟರು. 1998 ಜುಲೈ 3 ಅವರು ಮಹಾಸಮಾಧಿ ತಗೊಂಡ್ರು. ಅವರ ಜೀವನದ ಒಂದು ಕಡೆಯ ಕ್ಷಣ ಕೂಡ ಅವರು ಹೇಳ್ಬಿಟ್ಟು ಹೋದ್ರು. ಅವರು ಅಂತ ಮಹಾನ್ ಯೋಗಿ ಅವರು ಒಂದು ಟೆಲಿಪತಿಕ್ ಮೆಸೇಜ್ ಕೊಟ್ಬಿಟ್ಟು ಆಲ್ ಓವರ್ ದ ವರ್ಲ್ಡ್ 200 ದೇಶಗಳಲ್ಲಿ ಇವತ್ತು ಈ ಒಂದು ಸಿದ್ಧಾಶ್ರಮ್ ಸಾಧಕ್ ಪರಿವಾರ ಅಂತ ಹೇಳ್ಬಿಟ್ಟು ಅವರೇ ಹುಟ್ಟಾಕಿದಂಥ ಒಂದು ಮಹಾನ್ ಸಂಸ್ಥೆ ಇದು. ಮಂತ್ರ, ತಂತ್ರ, ಯಂತ್ರ, ಯೋಗ, ಆಯುರ್ವೇದ, ಜ್ಯೋತಿಷ್ಯ, ನೀವು ಯಾವುದೇ ಒಂದು ನೀವು ನಮ್ಮ ಪೂರ್ವಿಕರ ಒಂದು ವಿದ್ಯೆಗಳು ಏನೆಲ್ಲ ಇದೆ ಅದ್ರ ಬಗ್ಗೆ ಒಂದು ಅದ್ಭುತವಾದ ಒಂದು ವಿವೇಚನೆ ಮತ್ತು ಒಂದು ಪರಿಶೋಧನೆ ಮಾಡಿ ಅದನ್ನ ಜನಗಳಿಗೆ ತಲುಪಿಸಿದಂತಹ ಮೊಟ್ಟ ಮೊದಲನೆಯ ವ್ಯಕ್ತಿ ಪರಮಪೂಜ್ಯ ಗುರುದೇವರು ಯೋಗಿರಾಜ್ ನಿಖಿಲೇಶ್ವರಾನಂದರು. ಅವರ ಒಂದು ಜೀವನ ಮತ್ತು ಸಂದೇಶ ಅವರು ಶರೀರ ಬಿಟ್ಟ ನಂತರ ಅದನ್ನು ಅವರ ಶಿಷ್ಯರು ಮುಂದುವರಿಸಬೇಕಿತ್ತು. ಈಗ ನಿಜ ಹೇಳಬೇಕು ಅಂತಂದರೆ ಬೆಂಗಳೂರು ಇಂಥ ಒಂದು ಅದ್ಭುತವಾದ ಒಂದು ಸಿಟಿ ಇದು. ಇಲ್ಲಿ ಎಲ್ಲ ಒಂದು ನೋಡಿ, ಇವಾಗ ಎಲ್ಲೋ ಗಂಗಾವತಿನಲ್ಲಿರುವಂಥ ಒಬ್ಬ ಪ್ರಾಣೇಶ್ ಬಂದ್ಬಿಟ್ಟು ಇವತ್ತು ಇಲ್ಲಿ ಕಾಮಿಡಿ ಮಾಡಿ ಕೋಟ್ಯಾಂತರ ರೂಪಾಯಿ ಗಳಿಸ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರೇನು ಹೇಳ್ತಾರೆ, ಬೆಂಗಳೂರಿಗೆ ಬಂದರೆ ನನಗೇನು ಬೇಕೋ ಎಲ್ಲ ಸಿಗುತ್ತೆ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಇಂಥ ಬೆಂಗಳೂರಲ್ಲೇ ಒಂದು ಸೆಂಟ್ರ್ ಇಲ್ಲ, ನೀವು ಊಹಿಸೋಕ್ಕಾಗತ್ತಾ? ಗುರುದೇವ್ರದ್ದು ಇಂಥ ಅದ್ಭುತವಾದ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಇವರು. ಸೊ ಏನೊಂದು ಅದ್ಭುತವಾದ ಕಾರ್ಯಕ್ರಮ ಅವ್ರು ಮಾಡಿದ್ದಾರೆ ಅಂದರೆ ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. 1990ರಲ್ಲಿ ಅಮೆರಿಕದಲ್ಲಿ ಒಂದು ಸೈಂಟಿಸ್ಟ್ಗಳ ಒಂದು ಇದು ಸಭೆ ಕರೆದ್ರು. 6 ಲಕ್ಷ ಕೋಟಿ $. ಆ ಕಾಲದಲ್ಲಿ ಎಷ್ಟಿರ್ಬೋದು ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ. 6 ಲಕ್ಷ ಕೋಟಿ $. ಖರ್ಚು ಮಾಡಿ ಸೂರ್ಯ ಸಿದ್ಧಾಂತ ಅಂತ ಹೇಳ್ಬಿಟ್ಟು ನಮ್ಮ ಋಷಿಗಳ ಒಂದು ಅತಿ ಅಮೂಲ್ಯವಾದ ಒಂದು ವಿದ್ಯೆ ಅದು. ಸೊ ಏನದು ಸೂರ್ಯ ಸಿದ್ಧಾಂತ ಅಂದರೆ, ಸೂರ್ಯನ ಶಾಖ ಈಗ ಇಲ್ಲಿ ಸೂರ್ಯ ಇಲ್ಲ, ಇವಾಗ ಇಲ್ಲಿ ಕತ್ಲೆ ಇವಾಗ. ಸೊ ಅಂದರೆ ಇದ್ರ ಅರ್ಥ ಏನು, ಸೂರ್ಯ ಇಲ್ಲ ಅಂತಲ್ಲ, ಸೂರ್ಯನ ಶಾಖ ಇದ್ದೇ ಇದೆ ನಮಗೆ. ಅವ್ರೇನು ಹೇಳ್ತಾರೆ, ಗುರುದೇವ್ ಏನು ಹೇಳ್ತಾರೆ ಅಂದರೆ, ಸೂರ್ಯನ ಶಾಖದಿಂದ ಯಾವುದೇ ಒಂದು ವಸ್ತುವಿನಲ್ಲಿ ನಾವು ಒಂದು ಅದ್ಭುತವಾದ ಒಂದು ಪರಿವರ್ತನೆಯನ್ನು ನಾವು ತರ್ಬೋದು. ಒಂದು ಕಟ್ಟಿಗೆನ ನಾವು ಬಂಗಾರವನ್ನಾಗಿ ಮಾಡ್ಬೋದು, ತಾಮ್ರನ ಬಂಗಾರವಾಗಿ ಮಾಡ್ಬೋದು. ಯು ನೇಮ್ ಎನಿಥಿಂಗ್, ಇಟ್ ಈಸ್ ಪಾಸಿಬಲ್. ಅವರು ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ, ಅಮೆರಿಕನ್ ಸೈಂಟಿಸ್ಟು ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಅದು ಹೇಗೆ, ಅದು ನೀವು ಪ್ರೂವ್ ಮಾಡೋಕ್ಕಾಗತ್ತಾ? ನೀವು ಪ್ರೂವ್ ಮಾಡೋಂಗಿದ್ರೆ ಅದನ್ನು ನಾವು ನೊಬೆಲ್ ಪ್ರೈಸ್ಗೆ ತಗೊಳ್ತೀವಿ. ಸೊ ಅವರನ್ನ ಅಲ್ಲಿ ಕರ್ಸ್ಕೊಂಡ್ರು, ಅಮೆರಿಕಾಗೆ ಕರ್ಸ್ಕೊಂಡ್ರು. ಅಲ್ಲಿ ಒಂದು ಮಹತ್ತಾದ ಒಂದು ಸಭೆಯಲ್ಲಿ ಅವರು, ಯಾಕಂದ್ರೆ ಅವರು ಹೈಲಿ ಸೈಂಟಿಫಿಕ್, ಅವರು ಒಂದು 6 ಜನ ಹಿಪ್ನಾಟಿಸ್ಟ್ಗಳನ್ನ ಇಟ್ಬಿಟ್ಟು ಇವ್ರೇನಾದ್ರು ಯಾಮರ್ಸ್ತಾರ, ಏನಾದ್ರು ಮ್ಯಾಜಿಕ್ಗಳು ಮಾಡ್ತಾರ, ಅವರು ಕ್ಲಿಯರಾಗಿ ಹೇಳಿದ್ರು. ಅವ್ರಿಗೆ ಬ್ಲೈಂಡ್ ಫೋಲ್ಡ್ ಕೂಡ ಮಾಡಿದ್ರು, ಅವರು ಕೈಯಿಂದ ಕೂಡ ಹಿಪ್ನಟೈಸ್ ಮಾಡ್ಬೋದು. ಅವ್ರು ಕಂಪ್ಲೀಟ್ ಅವ್ರಿಗೆ ಏನು ಕೊಡ್ತೀವಿ ಅಂತ ಕೂಡ ಹೇಳ್ತಾ ಇರಲಿಲ್ಲ. ಅವ್ರಿಗೆ ಏನು ಕನ್ವರ್ಟ್ ಮಾಡಬೇಕು ಅದು ಮಾತ್ರ ಹೇಳ್ತಾ ಇದ್ರು ಅಷ್ಟೇನೆ. ಅವ್ರು ಏನೇನು ಕೇಳಿದ್ರು ಎಲ್ಲ ವಸ್ತುನೂ ಇವ್ರು ಗೋಲ್ಡಾಗಿ ಕನ್ವರ್ಟ್ ಮಾಡಿದ್ರು. ಸೊ ಇಂಥ ಒಂದು ಅದ್ಭುತವಾದ ಒಂದು ವಿದ್ಯೆನ ಅವ್ರೇನು ಹೇಳ್ತಾರೆ ಅಂದರೆ, ನಮ್ಮ ಪೂರ್ವಿಕರು ಇಂಥ ಒಂದು ಅದ್ಭುತವಾದ ವಿದ್ಯೆನ ನಮ್ಮ ಸಮಾಜಕ್ಕೆ ಕೊಟ್ಬಿಟ್ಟೋದ್ರು. ಬಟ್ ನಮ್ಮ ಸಮಾಜ ಯಾಕೆ ಹಿಂಗಿದೆ ಭಿಕಾರಿ ಥರ? ಯಾಕೆ ಇದನ್ನ ಯಾರೂ ಉಪಯೋಗಿಸ್ಕೊಳ್ತಾ ಇಲ್ಲ? ನೋಡಿ, ಅವ್ರ ಹೆಸರೇ ಇಲ್ಲ ಇವತ್ತು. 30 ವರ್ಷ ಆಯಿತು. ಈಗ ನಾನು ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು ಜಸ್ಟ್ ಯೋಚನೆ ಮಾಡಿ ನೋಡಿ. 32 years ಬ್ಯಾಕ್ 1993 ಅವ ನನ್ನ ನಿಖಿಲೇಶ್ವರಾನಂದರು ಯಾರು ಅಂತ ಕೂಡ ಗೊತ್ತಿಲ್ಲ ನನಗೆ. ಅವಾಗ ನನ್ನ ಮೊದಲನೇ ಗುರುಗಳು ಮಹರ್ಷಿ ಮಹೇಶ್ ಯೋಗಿಗಳ ಒಬ್ಬರು ಶಿಷ್ಯರಾಗಿದ್ದರು ಅವರು. ಸೊ ಅವ್ರ ಹತ್ರ ನಾನು ಇದು ಮಾಡ್ತಾ ಇದ್ದೆ, ಅಭ್ಯಾಸ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ಒಂದು 25 ಅಡಿ ಮೇಲಿಂದ ನಾನು ಬಿದ್ದಿದ್ದೀನಿ. ಫಿಸಿಕಲಿ ನಾನು ಬಿದ್ದಿದ್ದೀನಿ. ಆನ್ ಹಾರ್ಡ್ ಕಾಂಕ್ರೀಟ್ ಬಿದ್ದಿದ್ದೀನಿ ನಾನು. ನನಗೇನೂ ಆಗಿಲ್ಲ. ಏನಂದ್ರೆ ಏನೂ ಆಗಿಲ್ಲ ನನಗೆ. ಬ್ಲ್ಯಾಂಕ್ಔಟ್ ಆಗೋಕ್ಕೆ ಮುಂಚೆ ಒಂದು ಇಮೇಜ್ ಪಾಸ್ ಆಯಿತು ನನಗೆ. ನನಗೆ ಆ ಟೈಮಲ್ಲಿ ಗೊತ್ತಿದ್ದು ಬರೀ ವಿವೇಕಾನಂದ. ಐ ವಾಸ್ ಎ ಫಾಲೋಯರ್ ಆಫ್ ಇದು ರಾಮಕೃಷ್ಣ ಮಿಷನ್. ನನಗೆ ಗೊತ್ತಿರಲಿಲ್ಲ ಇವ್ರು ಯಾರು ಗುರುಗಳು, ಏನೋ ಅವರು ನೋಡಿದ್ದು ಇಲ್ಲ, ಅವ್ರ ಬಗ್ಗೆ ಕೇಳಿದ್ದು ಇಲ್ಲ ನನಗೆ 93ನಲ್ಲಿ. ಆಮೇಲೆ 95ನಲ್ಲಿ ಅವ್ರನ್ನ ಮೀಟ್ ಮಾಡಿದೆ ನಾನು. ಅವರು ಒಂದು ಸ್ಮೈಲ್ ಕೊಟ್ಟರು. ಏನದು ಸ್ಮೈಲು ಅಂದರೆ, ನಿನ್ನನ್ನು ಕಾಪಾಡಿದ್ದು ಯಾರು ಗೊತ್ತಾಯ್ತಾ? ನೋಡಿ, ಅವ್ರು ಅವಾಗ್ಲೇನೆ 95ನಲ್ಲಿ ಮೀಟ್ ಮಾಡಿದ್ದು. 30 years ಬ್ಯಾಕು ಅವರು ಶರೀರ ಬಿಟ್ಟ ನಂತರ ಅವರ ಇನಿಷಿಯೇಷನ್ ಫೋಟೋ ಎಲ್ಲ ನನಗೆ ಬಂತು. ನಾನು ಕೇಳಿದ್ದಲ್ಲ ಯಾವುದೂ.
ಈಗ ಜಸ್ಟ್ ಇಲ್ಲಿ ಮೇಲೆ ಇವರು ಕೇಳ್ತಾ ಇದ್ರು, ಇವರು ನಮ್ಮ ಹೆಸರು ಮಹೇಶ್ ಅವರು ಒಂದು ಮಾತು ಕೇಳ್ತಾ ಇದ್ರು. ನೀವು ಹಾಕಿರೋ ಇದು ರುದ್ರಾಕ್ಷಿದು ಭಾರಿ ವಿಶೇಷವಾಗಿದೆ. ಇದು ನಾರ್ಮಲ್ ಇದು ರುದ್ರಾಕ್ಷಿ ಅಲ್ಲ, ಇದು ಯಾವ್ದಿದು ಈ ಹಾರ? ಇದು ಒಂದು ತಂತ್ರ ಪರಂಪರೆಯಿಂದ ಬಂದಂತಹ ಒಂದು ನಿಧಿ. ಇದು ಮಾರಾಟಕ್ಕೂ ಕೊಡುವಂಥದ್ದಲ್ಲ, ಅಥವಾ ಯಾರಂದ್ರೂ ಅವ್ರಿಗೆ ಕೊಡುವಂಥದ್ದು ಅಲ್ಲ. ಇದು ಅದೇನೋ ಗೊತ್ತಿಲ್ಲ, ಅದು ಅವ್ರಿಗೆ ಅನ್ನಿಸ್ತು ಇಲ್ಲ ಈ ವ್ಯಕ್ತಿ ಬಂದು ಇದಕ್ಕೊಂದು ಜಸ್ಟಿಸ್ ಮಾಡ್ತಾನೆ. ಸೊ ಇದು ಒಂದು 10 years ಇಂದ ಇದು ನನ್ನ ಕೊರಳಲ್ಲಿದೆ ಇದು. ಸೊ ಇದು ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮಲ್ಲಿ ಆ ಸಂಸ್ಕಾರ ಅನ್ನೋದು ಬರಬೇಕು. ಸಂಸ್ಕಾರ ಅನ್ನೋದು ಬಂದಾಗ ಏನಾಗುತ್ತೆ, ವಿದ್ಯೆಗಳು ಅಟ್ಟಿಸ್ಕೊಂಡ್ ಬರುತ್ತೆ. ನಾವು ಸಂಸ್ಕಾರನೇ ಇಲ್ಲ, ಸುಮ್ಮನೆ ಮಂತ್ರಗಳನ್ನ ಕಿರ್ಚಾಡ್ತಾ ಇರ್ತೀವಿ. ನಮ್ ಗಮ್ ಗಣಪತಿಯ ನಮಃ ಏನು ಹೊಡೆದ್ಬಿಡ್ತೀವ ಗಣಪತಿಗೆ. ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಆ ಪ್ರೀತಿ ಅನ್ನೋದು ಒಟ್ಟಾಗಿದೆ. ದೇವರುಗಳು ಅಂದ್ರೆ ಆ ಭಯ, ಇದು ಭಕ್ತಿ ಇಲ್ವೇ ಇಲ್ಲ ಬಿಡಿ. ಈಗ ಒಂದು ನಿಯರೆಸ್ಟ್ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕು ಅಂತಂದ್ರೆ, ಈಗ ನೀವೆಲ್ಲರೂ ಒಂದು SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಹಾಡು ಕೇಳೇ ಇರ್ತೀರ ನೀವು. ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ಶ್ರೀನಿವಾಸ ಕಲ್ಯಾಣದ ಒಂದು ಅದ್ಭುತವಾದ ಒಂದು ಹಾಡದು. ಅದನ್ನ ನೀವು ಈಗಾಗಲೇ ಸುಮಾರು ಗಣೇಶನ ಒಂದು ಇದರಲ್ಲಿ ಈಗ ಹಾಡು ಹೇಳ್ತಾ ಇರ್ತಾರೆ, ಸುಮಾರು ಜನ ಹಾಡು ಹೇಳ್ತಾ ಇರ್ತಾರೆ. ಇವಾಗ ಅದನ್ನ ಸ್ಯಾಡ್ ಸಾಂಗ್ ತರ ಹೇಳ್ತಾರೆ, ಎಲ್ಲ ಬಂದು ಬಿಕ್ಕಿ ಬಿಕ್ಕಿ ಆಡೋದು ಇವೆಲ್ಲ ಮಾಡ್ತಾರೆ. ಬಟ್ ಆಕ್ಚುಲಿ ಅದು ಲುಲಬಿ. ಲುಲಬಿ ಅಂದ್ರೆ ಅದೊಂದು ಲಾಲಿ ಹಾಡೋದು. ಆ ಲಾಲಿ ಹಾಡಲ್ಲಿ ಯಾವುದೇ ರೀತಿ ದುಃಖ ಇರಬಾರ್ದು. ಅದು ದುಃಖ ಬಿಕ್ಕಿ ಬಿಕ್ಕಿ ಆಡೋಂಥದ್ದಿದ್ರೆ ಮಗು ಎದ್ದು ಬಿಡುತ್ತೆ. ಈ ಒಂದು ಮಗುನ ಮಲಗಿಸ್ಬೇಕು ಅಂತಂದ್ರೆ ನಾವು ಗೋಳಾಡ್ಕೊಂಡು ಇನ್ನೇನು ನಾವು ಮಗುನ ಮಲಗಿಸೋದು. ಈಗ ಮೊನ್ನೆ ಯಾರೋ ಒಬ್ರು SP ಗೆ ಸಮರ್ಪಣೆ ಅಂತೇಳಿ ಮಾಡೋದು, ಮಹಾನ್ ಘಟಾನುಘಟಿಗಳು ಎಲ್ಲ. ಯಾಕೆಂದ್ರೆ ಅದು ಏನದು, ಆ ಸಾಹಿತ್ಯನ ಅರ್ಥ ಮಾಡ್ಕೊಳ್ಳಲ್ಲ, ಆ ಒಂದು ಭಾವನ ಅರ್ಥ ಮಾಡ್ಕೊಳ್ಳಲ್ಲ. ಹೆಂಗಂದ್ರೆ ನಂಗೆ ಬಾಯಿಗೆ ಬಂದಂಗೆ ಹೇಳ್ಬಿಡೋದು. ಅವ್ರ ವಾಯ್ಸ್ ನಮಗೂ ಬರುತ್ತೆ. ಬಟ್ SP ನೇ. ಕಾರಣ ಏನಂತಂದ್ರೆ, ಸಾಹಿತ್ಯನ ಅವರು ಫಸ್ಟ್ ಅಧ್ಯಯನ ಮಾಡ್ತಾರೆ. ಇದೇ ತರದ ಇನ್ನೊಂದು ಎಕ್ಸಾಂಪಲ್ ಕೊಡ್ಬೇಕು ಅಂತಂದ್ರೆ, 2 ಕನಸು ಚಿತ್ರ ನೀವು ಬಹಳಷ್ಟು ಜನ ಗೊತ್ತಿರುತ್ತೆ. ನಮ್ಮ ವರನಟ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು. ಅವ್ರು ಏನಾಯ್ತು, ಇದ್ದಕ್ಕಿದ್ದಂಗೆ ಒಂದಿನ ಮಹಾರಾಣೀಸ್ ಕಾಲೇಜಲ್ಲಿ ಪ್ರತ್ಯಕ್ಷ ಆಗ್ಬಿಟ್ರು. ಏನೋ ಒಂದಿನ ಬಂದ್ರು, ಇಲ್ಲಿ ಬಿಡು ಏನೋ ಒಂದು ವಿಶೇಷ, ಏನೋ ಒಂದಿನ ಬಂದ್ರು, ಕಾಲೇಜ್ ನೋಡ್ಬೇಕಿತ್ತೇನೋ ಯಾರನ್ನೋ ಅನ್ಕೊಂಡ್ರು. ನೆಕ್ಸ್ಟ್ ಡೇನು ಬಂದ್ರು, 1 ವಾರ ಬಿಟ್ಟು ಬಂದ್ರು, 10 ದಿನ ಬಿಟ್ಟು ಬಂದ್ರು. ಎಲ್ರಿಗೂ ಆಶ್ಚರ್ಯ, ಏನಿದು? ಯಾರೋ ಒಬ್ರು ಕುತೂಹಲ ತಡಿಲಾರ್ದೆ ಕೇಳೇಬಿಟ್ರು, ಸರ್ ಏನಿದು, ಏನ್ ನಡೀತಾ ಇದೆ, ಕಾಲೇಜ್ಗೆ ಯಾಕೆ ಬರ್ತಾ ಇದ್ದೀರಾ, ಏನ್ ಕಾರಣ ಏನು, ಏನಾದ್ರು ನೀವು ಎಕ್ಸಾಮ್ ಕಟ್ಟಿದ್ದೀರಾ? ಅದು ಲೇಡೀಸ್ ಕಾಲೇಜಲ್ಲಿ ನಿಮ್ಗೇನ್ ಕೆಲಸ? ಅದಕ್ಕೆ ಅವರು ಒಂದು ಮಾತು ಹೇಳ್ತಾರೆ, ರಾಜ್ಕುಮಾರ್ ಅವರು ಹೇಳ್ತಾರೆ, ನೋಡಪ್ಪ ನನಗೆ ಒಂದು ಚಿತ್ರದ ನಾಯಕನ ಪಾತ್ರ ಸಿಕ್ಕಿದೆ. ನನಗೆ ಆ ನಾಯಕನ ಪಾತ್ರ ಏನು ಅಂತಂದ್ರೆ, ಒಬ್ಬ ಲೆಕ್ಚರರ್. ನಾನು ಅಷ್ಟೇನು ವಿದ್ಯಾವಂತ ಅಲ್ಲ, ನಾನು ಕಾಲೇಜ್ಗೆ ಹೋಗಿಲ್ಲ, ನನಗೆ ಗೊತ್ತಿಲ್ಲ ವಾಟ್ ಈಸ್ ಎ ಲೆಕ್ಚರರ್. ಫಸ್ಟ್ ಐ ಶುಡ್ ನೋ ವಾಟ್ ಈಸ್ ಎ ಲೆಕ್ಚರರ್. ಅದಕ್ಕೆ ನಾನು ಒಬ್ರನ್ನ ಕೇಳಿದೆ, ಸರ್ ಒಳ್ಳೆ ಲೆಕ್ಚರರ್ಸ್ ಇರೋದು ಯಾವ್ದಾದ್ರು ಒಂದು ಕಾಲೇಜ್ ಇದೆಯಾ? ಅದಕ್ಕೆ ಯಾರೋ ಒಬ್ರು ಸಜೆಸ್ಟ್ ಮಾಡಿದ್ರು, ಇಲ್ಲ ನೀವು ಈ ತರ ಮಹಾರಾಣೀಸ್ ಕಾಲೇಜ್ಗೆ ಹೋಗಿ, ಅದು ನೀವು ಒಂದು ತಿಂಗಳು 1.5 ತಿಂಗಳು ಅವ್ರು ಹೋಗಿದ್ದಾರೆ. ಅದು 2 ಕನಸು ಚಿತ್ರದಲ್ಲಿ ನೀವು ನೋಡಿದ್ರೆ ಒಬ್ಬ ಲೆಕ್ಚರರ್ ಹೆಂಗಿರ್ಬೇಕು ಅದನ್ನ ಪ್ರತ್ಯಕ್ಷವಾಗಿ ನೀವು ನೋಡ್ಬೋದು ರಾಜ್ಕುಮಾರ್ ಅವ್ರನ್ನ ನೋಡಿದ್ರೆ. ಅದು ಕಾರಣ ಏನಂತಂದ್ರೆ, ನಾವು ಆ ದೇವತೆ ಆಗ್ಬೇಕು. ಇಲ್ಲಿ ಏನಾಗ್ತಾ ಇದೆ, ಆ ದೇವತೆ ಹೆಸರಲ್ಲಿ ಹುಚ್ಚುಚ್ಚಾಗಿ ಕಿರ್ಚಾಡೋದು, ಕುಣಿದಾಡೋದು ಇದು ನಡೀತಾ ಇದೆ. ಈಗ ಇಡೀ ವರ್ಷದಲ್ಲಿ 1 ದಿನ ಗಣಪತಿಗೆ ಅದು ರಿಸರ್ವ್ ಆಗಿದೆ. ನೀವು 10 ದಿನ ಕಾರ್ಯಕ್ರಮ ಮಾಡಿ, ತೊಂದರೆ ಇಲ್ಲ. ಆ 1 ದಿನ ಏನಿದೆ ವಿನಾಯಕ ಚತುರ್ಥಿ, ಅವತ್ತಿನ ದಿನ ನಮ್ಮ ಈ ಹೊಸ ಹೀರೋಗಳದ್ದು ಒಂದು ಅದ್ಭುತವಾದ ಸಾಂಗ್ಗಳಿದೆ, ಎಲ್ಲ ಬಂದು ರ್ಯಾಪ್ ಸಾಂಗು, ಟ್ಯಾಪ್ ಸಾಂಗ್ಗಳು. ದಯವಿಟ್ಟು ಈ ಥರದ್ದನ್ನು ಹಾಕಿ ಅವಮಾನ ಮಾಡಬೇಡಿ. ಕಾರಣ ಏನಂತಂದ್ರೆ, ಈಗ ರೀಸೆಂಟ್ ಆಗಿ ಒಂದು ವಿದ್ಯಮಾನ ನೀವು ನೋಡಿರ್ಬೋದು. ಈಗ ಮೊನ್ನೆ ಉತ್ತರಾಖಂಡದಲ್ಲಿ ಕೇವಲ 34 ಸೆಕೆಂಡಲ್ಲಿ ಇಡೀ ಒಂದು ಹಳ್ಳಿನೇ ಮುಳುಗೋಗಿದೆ. 34 ಸೆಕೆಂಡ್. 1 ನಿಮಿಷ ಲೇಟ್ ಆಗಿ ಯಾರಾದ್ರೂ ಬಂದು ಕೇಳಿದ್ರೆ, ಸರ್ ಇವಾಗ ಜಸ್ಟ್ 1 ನಿಮಿಷ ಮುಂಚೆ ಇತ್ತು ಸರ್, ಇಲ್ಲಿ ಏನೂ ಇಲ್ಲ ಅಲ್ಲಿ. ಅಥವಾ ಇವನೊಂದು 2 ನಿಮಿಷ ಮುಂಚೆ ಆ ಹಳ್ಳಿಲಿ ಇದ್ದಿದ್ರೆ ಇವನು ಇರ್ತಾ ಇರ್ಲಿಲ್ಲ ಕೇಳಕ್ಕೆ. ಇದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಡೀ ಬ್ರಹ್ಮಾಂಡ ಏನಿದೆ ಇವತ್ತು ಆ ವೈಬ್ರೇಷನ್ ಇಂದ ನಡೀತಾ ಇದೆ.
ಆ ವೈಬ್ರೇಷನ್ಸ್ ಎಲ್ಲಿಂದ ಕ್ರಿಯೇಟ್ ಆಗುತ್ತೆ? ಇವಾಗ ನಮಗೆ ಥಾಟ್ಸ್ ಬರುತ್ತೆ, ಎಲ್ಲಿಂದ ಬರುತ್ತೆ ಅದು? ಆ ಥಾಟ್ಸ್ ಬಂದು ದೇ ಆರ್ ಕಮಿಂಗ್ ಫ್ರಮ್ ಡೀಪ್ ವಿತ್ ಇನ್ ಅವರ್ ಕಾನ್ಷಿಯಸ್ನೆಸ್. ಅದನ್ನ ನಾವು ಸಮಾಧಿ ಅಂತ ಹೇಳ್ತೀವಿ, ಅಥವಾ ಇದು ಅಂತ ಹೇಳ್ತೀವಿ ನಾವು. ಗುರುದೇವ್ ಅದಕ್ಕೊಂದು ಹೆಸರನ್ನ ಕೊಟ್ಟರು, ಸಿದ್ಧಾಶ್ರಮ ಅಂತ ಅಂದ್ಬಿಟ್ಟು ಹೇಳಿದ್ರು. ಸಿದ್ಧಾಶ್ರಮ ಅಂತಂದ್ರೆ ಏನಂದ್ರೆ 50,000 ವರ್ಷಗಳ ಹಿಂದೆ ಒಂದು ಆಧ್ಯಾತ್ಮಿಕವಾದ ಒಂದು ಪ್ರಪಂಚನ ಸೃಷ್ಟಿ ಮಾಡೋದು. ಯಾರು ಸೃಷ್ಟಿ ಮಾಡಿದ್ದು? ಸಚ್ಚಿದಾನಂದರು ಅಂತ ಹೇಳ್ಬಿಟ್ಟು ಅವರು ಮಹಾನ್ ಋಷಿಯವರು. 50,000 ವರ್ಷ ಅವರ ಒಂದು ಆಯುಸ್ಸದು. ಅವರ ಬಗ್ಗೆ ಮಾಡಿರುವಂತಹ ಒನ್ ಅಂಡ್ ಓನ್ಲಿ ಕಾಮೆಂಟ್ರಿ, ಅದನ್ನ ಕನ್ನಡಕ್ಕೆ ನಾನು ತಂದಿದ್ದೀನಿ ಇವತ್ತು. ಅವರ ಬಗ್ಗೆ ಮಾಡಿರುವಂತಹ ಒನ್ ಅಂಡ್ ಓನ್ಲಿ ಕಾಮೆಂಟ್ರಿ ಅದು. ಯಾಕಂದ್ರೆ 1960s ಅಲ್ಲಿ ಮಂತ್ರ ಅಂತ ಹೇಳ್ಬಿಟ್ಟು ಒಂದು ಪುಸ್ತಕ ರಿಲೀಸ್ ಆಯ್ತು, ವಿಶುದ್ಧಾನಂದ ಅಂತ ಹೇಳ್ಬಿಟ್ಟು ತುಂಬಾ ಫೇಮಸ್ ಆಯ್ತು ಅದು. ಮಂತ್ರದ ಬಗ್ಗೆ ಇದು ಎಲ್ಲ ಎರಡು ಜಾಗದಲ್ಲಿ ಸಿದ್ಧಗಂಜ್, ಜ್ಞಾನಗಂಜ್ ಅಂತ ಎರಡು ಶಬ್ದ ಬಂದಿದೆ ಅಷ್ಟೇ ಅದು. ಸೊ ಅದಾದ್ಮೇಲೆ ಏನಾಯ್ತು ಅಂದ್ರೆ ಗುರುದೇವ್ ಬಂದ್ರು. ಈಗೊಂದು ಅಂದ್ರೆ 98ಗೆ ಅವರ ಕಾರ್ಯ ಮುಗಿಸ್ಬಿಟ್ಟು ಹೊಟ್ಟೋದ್ರು. ಇನ್ನು ಉಪಯೋಗ ಇಲ್ಲ ಇದು, ಇವ್ರ ಮುಂದೆ ಗಂಟ್ಲಾರ್ಕೊಂಡು ನಾನೇನು ಮಾಡೋಕ್ಕಾಗಲ್ಲ. ಅವ್ರ 40 years ಏನ್ ಮಾಡಿದ್ರು, ಅದಕ್ಕೆ ಮುಂಚೆ ಪರ್ಮಿಷನ್ನೇ ಇರಲಿಲ್ಲ. ಸಿದ್ಧಾಶ್ರಮ ಅನ್ನೋ ಹೆಸರು ಹೇಳೋದಕ್ಕೆ ಪರ್ಮಿಷನ್ನೇ ಇರಲಿಲ್ಲ. ಮತ್ತೆ ಸಚ್ಚಿದಾನಂದವನ್ನು ಇವತ್ತು ನಾನೇನೊಂದು ನಿಮ್ಮ ಕೈಲಿ ಮಾಡಿಸ್ತಾ ಇದ್ದೀನಿ. ಇದರ ವಿಶೇಷತೆ ಏನಂದ್ರೆ ಇದು ಪ್ರತಿಯೊಂದು ದೇವಸ್ಥಾನದಲ್ಲೂ ಇರಬೇಕು. ನಾನು ತಮಾಷೆ ಮಾಡ್ತಾ ಇಲ್ಲ, ಇದು ಪ್ರತಿಯೊಂದು ದೇವಸ್ಥಾನದಲ್ಲೂ ಇರಬೇಕು. ಇದು ಮತ್ತೆ ದುರ್ಲಭೋಪನಿಷತ್ತು ಪ್ರತಿಯೊಂದು ದೇವಸ್ಥಾನದಲ್ಲೂ ಇದು ಮೊಳಗಲೇಬೇಕಿದು. ಕಾರಣ ಏನಂತಂದ್ರೆ ಇದು ಆಧಾರ, ದೇವಿ ದೇವತೆಗಳ ಒಂದು ಸಮಗ್ರ ಶಕ್ತಿಗೆ ಇದು ಆಧಾರ. ಸಚ್ಚಿದಾನಂದ ಸ್ತವನ್ ಮತ್ತೆ ದುರ್ಲಭೋಪನಿಷತ್ತು ಅಂತ ಹೇಳ್ಬಿಟ್ಟು. ಸೊ ಇದ್ರ ಬಗ್ಗೆ ಒಂದು ವ್ಯಾಖ್ಯಾನ ಕೊಟ್ಟಿದ್ದಾರೆ. ಜಸ್ಟ್ ಒಂದು 2-3 minutes ಒಂದು ವ್ಯಾಖ್ಯಾನ ಕೊಟ್ಟಿದ್ದಾರೆ, ಅದನ್ನ ನಾನು ಹೇಳ್ತೀನಿ. ಕಾರಣ ಏನಂತಂದ್ರೆ ನಾವು ಸಬ್ಜೆಕ್ಟೇ ಅರ್ಥ ಮಾಡ್ಕೊಳ್ದೆ. ಈಗ ಮಾನಸರೋವರ ಇದೆ, ಇವಾಗ ಬಹಳಷ್ಟು ಜನಕ್ಕೆ ಗೊತ್ತಿದೆ, ಹಿಮಾಲಯ ಮಾನಸರೋವರ ಅಂತಿದೆ. ಅದ್ರ ಆಚೆ ಒಂದು ಲ್ಯಾಂಡ್ ಇದೆ, ದಟ್ ಈಸ್ ಕಾಲ್ಡ್ ಸಿದ್ಧಾಶ್ರಮ ಅಂತ ಹೇಳ್ಬಿಟ್ಟು. ಇಟ್ಸ್ ಎ ಲ್ಯಾಂಡ್ ಆಫ್ ಇಮಾರ್ಟಲ್ಸ್. ಇಮಾರ್ಟಲ್ಸ್ ಅಂದ್ರೆ ಅಲ್ಲಿ ಯಾರು ಸಾಯೋದೇ ಇಲ್ಲ. ಅಲ್ಲಿ ಈವನ್ ಹುಟ್ಟಿರೋ ಒಂದು ಸಸ್ಯ ಆಗಲಿ ಇದಾಗಲಿ ಮರ ಗಿಡ ಎಲ್ಲ ಹಸಿರಾಗೇ ಇರುತ್ತೆ, ಕಡೆಯವರೆಗೂ ಹಂಗೆ ಇರುತ್ತೆ ಅದು. ಸೊ ಅಲ್ಲಿ ಮೃತ್ಯುಗೆ ನೋ ಎಂಟ್ರಿ, ಮೃತ್ಯು ಬರೋಂಗೇ ಇಲ್ಲ ಅಲ್ಲಿ. 40 years ಇದ್ರ ಬಗ್ಗೆ ಪ್ರಚಾರ ಮಾಡಿದ್ರು. ಇದುವರೆಗೂ ಯಾವ ಗುರುನು ಮಾಡಿಲ್ಲ, ಇದುವರೆಗೂ ಯಾವ ಗುರುನು ಮಾಡೇ ಇಲ್ಲ, ಈ ಕಾರ್ಯ ಮಾಡೇ ಇಲ್ಲ. ಬಟ್ ಅವ್ರ ಹೆಸರೇ ಇಲ್ಲ ಇವತ್ತು. ಇಲ್ಲಿ ಏನಾಗ್ತಾ ಇದೆ, ಅವ್ರು ಆ ಥರ ಅಮೂಲ್ಯವಾದ ಮಂತ್ರಗಳು ಕೊಟ್ಟರು. ಇವಾಗ ಗಣಪತಿ ನೋಲ್ಸ್ಕೋಬೇಕು, ಅವ್ರೇನು ಹೇಳ್ತಾರೆ ಅಂದ್ರೆ ಕಲವು ಚಂಡಿ ವಿನಾಯಕವು. ಅಂದ್ರೆ ಕಲಿಯುಗದಲ್ಲಿ ಅತಿ ಶೀಘ್ರವಾಗಿ ಪ್ರಸನ್ನವಾಗೋದು ಎರಡೇ ದೇವತೆಗಳು, ಒಂದು ಚಂಡಿ, ಎರಡನೇದು ಬಂದು ವಿನಾಯಕ. ಸೊ ಇಡೀ ವರ್ಷದಲ್ಲಿ ನಮಗೆ 4 ನವರಾತ್ರಿಗಳು ಸಿಗುತ್ತೆ. ಇಡೀ ವರ್ಷದಲ್ಲಿ 4 ನವರಾತ್ರಿ ಸಿಗುತ್ತೆ, ಒಂದು ಗಣೇಶ ಹಬ್ಬ ಸಿಗುತ್ತೆ. ಅದನ್ನ ನಾವು ಸರಿಯಾಗಿ ಆಚರಿಸೋ ಹಂಗಾದ್ರೆ ನಮ್ಮೆಲ್ಲ ಬಿಸ್ನೆಸ್ಗಳು, ನಮ್ಮೆಲ್ಲ ಇದು ಕೂಡ ಫ್ಲರಿಶ್ ಆಗೇ ಆಗುತ್ತೆ ಅದು. ಸೊ ಅವ್ರು ಅದಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ಕೊಟ್ಟರು, ಅವರು ಎಲ್ಲ ಪ್ರೋಗ್ರಾಮ್ ಕೊಟ್ಟರು, ಇದು ಕೊಟ್ಟರು. ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂತಂದ್ರೆ ಅವ್ರು ಇನ್ನೂ ಹಂಗೆ ಜಾಗ ಖಾಲಿ ಮಾಡಿ ಹಿಂಗೆ ಹೋದ್ರು, ಅವ್ರದ್ದೆಲ್ಲ ಮುಚ್ಚಾಕ್ಬಿಟ್ರು. ಯಾರ್ದನ್ನ ನಾವು ಮುಂದೆ ತಂದು ಇದು ಮಾಡಬೇಕಿತ್ತು. ಆಫ್ಟರ್ 32 years ನಾನು ಬಂದಿವತ್ತು, ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಅವ್ರ ಬಗ್ಗೆ. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಆಫ್ಟರ್ 32 years ಒಬ್ಬ ವ್ಯಕ್ತಿ ಬಂದು ಒಂದು ಕನ್ನಡ ಟ್ರಾನ್ಸ್ಲೇಷನ್ ಬರೆದು ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದಾನೆ, ದುರ್ಲಭೋಪನಿಷತ್ ಅಂತ ಹೇಳಿ. ಸೊ ಅದನ್ನ ಇವತ್ತು ಒಂದು ಬೆಳಕಿಗೆ ತಂದಂತ ಒಂದು ಕೀರ್ತಿ ಇವತ್ತು ನಿಮ್ಮ ಶ್ರೀ ವಿದ್ಯಾ ಗಣಪತಿ ಗೆಳೆಯರ ಬಳಗಕ್ಕೆ ಸಲ್ಲತ್ತೆ. ನಿಮಗೆ ಗುರುದೇವರ ಪರವಾಗಿ ಒಂದು ಹೃತ್ಪೂರ್ವಕವಾದ ವಂದನೆಗಳನ್ನ ನಾನು ತಿಳಿಸ್ತೀನಿ ನಾನು. ಸೊ ಈಗ ಇನ್ನೊಂದು ಸಣ್ಣ ಒಂದು ನಿದರ್ಶನ ನಾನು ಕೊಡ್ತೀನಿ ನಾನು. ಸೊ ಅದೇ ನಾನು ಈಗಾಗಲೇ ಹೇಳ್ದಂಗೆ ನಾನು ಒಂದು 32 years ಬ್ಯಾಕ್ ನನಗೇನೊಂದು ಆಕ್ಸಿಡೆಂಟ್ ಅಂತ ಆಯ್ತದು. ಅದು ಬಂದು ಆಮೇಲಿಂದ ಗುರುದೇವರನ್ನ ಮೀಟ್ ಮಾಡಿದೆ ನಾನು. ಅವ್ರಿಗೆ ಅವಾಗಲೇ ಗೊತ್ತಿತ್ತದು, ಈ ಮನುಷ್ಯ ಬಂದು ಇವನು ನಾಳೆ ನನ್ನ ಇದನ್ನ ಕಾರ್ಯಕ್ರಮನ ಮುಂದುವರಿಸ್ತಾನೆ. ಅವ್ರಿಗೆ ಅವಾಗಲೇ ಗೊತ್ತಿತ್ತು. ಅವರು ಏನ್ ಹೇಳ್ತಾರೆ ಅಂತಂದ್ರೆ ಕಾಲಖಂಡ ಬಂದು ಒಂದು 1000 ವರ್ಷ ಅಂತೆ. ಕಾಲಖಂಡ ಇವಾಗ ನಮಗೆ ತಿಳಿದಂಗೆ ಒಂದು 50 years, 60, 80 years ಅಲ್ಲ ಅದು. ಇವತ್ತೇನೊಂದು ಕಾರ್ಯ ಮಾಡ್ತಾ ಇದ್ದೀವಿ, ಅದರ ಒಂದು ಇಂಪ್ಯಾಕ್ಟ್ ದಟ್ ವಿಲ್ ಬಿ ವ್ಯಾಲಿಡ್ ಅಪ್ ಟು 1000 years. 1000 years ಅಂದ್ರೆ ಏನಿಲ್ಲ ಅಂದ್ರೂ ಒಂದು 50 ವರ್ಷ ಅಂತ ತಗೊಂಡ್ರೆ, ಒಂದು ಜನ್ಮ 50 ವರ್ಷ ಅಂತ ತಗೊಂಡ್ರೆ ನಿಯರ್ಲಿ 20 ಜನ್ಮ ನಾವು ಇದು ಮಾಡ್ದಂಗೆ ಆಗುತ್ತದೆ. 20 ಜನ್ಮಕ್ಕಾಗುವಷ್ಟು ನಾವು ಅದನ್ನ ನಾವು ಪಡ್ಕೊಳ್ತಾ ಇದ್ದೀವಿ. ಆ ಕಾರ್ಯದೊಂದು ಫಲ ಏನಿದೆ ಅದು ನಮಗೆ ಪ್ರಾಪ್ತಿ ಆಗುತ್ತೆ. ಇವತ್ತು ಏನಾಗ್ತಾ ಇದೆ, ಆಧ್ಯಾತ್ಮ ಅನ್ನೋದು ಒಂದು ABCD ಕೂಡ ಗೊತ್ತಿಲ್ಲ ಜನಕ್ಕೆ. ಅದು ABCD ಯಾಕೆ ಗೊತ್ತಿಲ್ಲ ಅಂದ್ರೆ, ಫಸ್ಟ್ ನಮ್ಮ ಮನಸ್ಸು ಅನ್ನೋದೇನು ಅಂತ ನಮ್ಗೆ ಅರ್ಥ ಆಗಬೇಕು. ನಮ್ಮ ಒಳಗಡೆ ಏನ್ ನಡೀತಾ ಇದೆ, ನಮ್ಮ ಸಂಬಂಧಗಳೇನು,
ನಮ್ಮಲ್ಲಿ ದಯೆ ಇಲ್ಲ, ಕರುಣೆ ಇಲ್ಲ, ಇದಿಲ್ಲ. ಇವಾಗ ನೋಡಿ, ಇವಾಗ ವಿಶ್ವಯುದ್ಧ ನಡೀತಾ ಇದೆ, ನೀವು ಎಲ್ಲ ಕಡೆ ನೋಡಿ, ನೀವು ಅದ್ರ ಇಂಪ್ಯಾಕ್ಟ್ ಇವತ್ತು ಯಾರಿಗೂ ಬಿಸ್ನೆಸ್ ಆಗ್ತಾ ಇಲ್ಲ. ವಿಶ್ವಶಾಂತಿಗೆ ಯಾರಾದ್ರೂ ಟ್ರೈ ಮಾಡ್ತಾ ಇದ್ದಾರಾ? ಚೆಕ್ ಮಾಡಿ, ಎಲ್ಲ ಬರೀ ಅವ್ರವ್ರ ಮನೇಲಿ ಗಣ ಹೋಮ ಅದು ಇದು ಮಾಡಿಸ್ಕೊತಾ ಇದ್ದಾರೆ ಹೊರತು ನಾವು ಉದ್ಧಾರ ಆದ್ರೆ ಸಾಕಷ್ಟೇನೆ. ಯಾರಾದ್ರೂ ಯೋಚನೆ ಮಾಡ್ತಾ ಇದ್ದಾರಾ? ವಿಶ್ವ ಶಾಂತಿ ಆದ್ರೆ ನಮಗೂ ಶಾಂತಿ ಆಗುತ್ತೆ. ಯಾಕಂದ್ರೆ ಕೋಟ್ಯಾಂತರ ಜನ ಇವತ್ತು ನೀವು ಊಹೆ ಕೂಡ ಮಾಡೋಕ್ಕಾಗಲ್ಲ, ಅಷ್ಟು ದುಃಖದಲ್ಲಿದ್ದಾರೆ ಇವತ್ತು. ಅದೆಲ್ಲ ಏನಾಗುತ್ತೆ, ಈ ಅಟ್ಮಾಸ್ಫಿಯರ್ ಅಲ್ಲಿ ಇರುತ್ತೆ, ಅದು ಕಂಪ್ಲೀಟ್ ಇರುತ್ತೆ. ಅದು ಈಗ ಇದ್ದಕ್ಕಿದ್ದಂಗೆ ಬಿದ್ದೋಗುತ್ತೆ ವ್ಯಾಪಾರಗಳು, ಏನು ಮಾಡೋಕ್ಕಾಗಲ್ಲ. ಕಾರಣ ಯಾರು ಹುಡುಕ್ತಾರೆ? ಅದಕ್ಕೆ ಅವ್ರು ಗುರುದೇವ್ ಅವಾಗಲೇ ಹೇಳಿದ್ರು, 98 ಶರೀರ ಬಿಡೋಕೆ ಮುಂಚೆ ಹೇಳಿದ್ರು, ಯಾವುದೇ ಕಾರಣಕ್ಕೂ ನಾನು ಶುರು ಮಾಡಿರೋ ವಿಶ್ವಶಾಂತಿ ಆಗನ ನೀವು ನಿಲ್ಲಿಸ್ಬೇಡಿ, ಎಷ್ಟೆಷ್ಟು ಸಾಧ್ಯ ಆಗುತ್ತೆ ನೀವು ಮಾಡ್ಕೊಂಡೋಗಿ. 1999 ಇದುವರೆಗೂ ಅವರ ಹೆಸರಲ್ಲಿ ಅದೆಷ್ಟು ಹೋಮ ಸಾಧ್ಯ ಇದೆ ಅದನ್ನ ನಾವು ಮಾಡಿದ್ದೀವಿ. ಅದೆಷ್ಟು ಸಾಧ್ಯ ಇದೆ ಅಷ್ಟು ಮಾಡಿದ್ದೀವಿ, ವಿತ್ ಹೆಲ್ಪ್ ವಿತೌಟ್ ಹೆಲ್ಪ್. ಯಾರು ಸಪೋರ್ಟ್ ಮಾಡಲಿ ಮಾಡದೇ ಇರಲಿ, ಯಾಕಂದ್ರೆ ಆ ಗುರು ಒಂದು ಗೌರವ ಇರಬೇಕು. ನಾನು ಹೇಳೋದು, ಯಾವೊಬ್ಬ ಗುರು ನನಗೆ ಜೀವನ ಕೊಟ್ಟಿದ್ದಾನೆ. ಜಸ್ಟ್ ಇಮ್ಯಾಜಿನ್, ನಾನು 25 ಅಡಿ ಮೇಲಿಂದ ಬಿದ್ದು ನಾನು ಯಾವುದೋ ಒಂದು ವೀಲ್ ಚೇರಲ್ಲಿ ನಾನು ಒಬ್ಬ ಹೆಳವಂತರ ಬದುಕಂಗಾಗಿದ್ರೆ ನನ್ನ ಜೀವನ ಏನಿರ್ಬೋದಿತ್ತು? ನೀವು ನರಕ ಅದು. ಈಗ ಆ ಜೀವನಕ್ಕೆ ಒಂದು ಮೆರುಗು ಕೊಟ್ಟನಲ್ಲ ಆ ಗುರುಗೆ, ನಾನೇನು ಕೊಡ್ಲಿ? ಈಗ ಯಾರಾದರೂ ಯೋಚನೆ ಮಾಡ್ತಾರ ಇದು? ಅದೇ ನನ್ನ ಶಿಷ್ಯ ಒಬ್ಬ ಮೊನ್ನೆ ಬಂದು ಕಾರು ಡ್ಯಾಮೇಜ್ ಆಯ್ತು, ಒಂದು ಭಯಂಕರ ಆಕ್ಸಿಡೆಂಟ್, ಅವನಿಗೇನೂ ಆಗಿಲ್ಲ. ಅವನೇನು ಹೇಳ್ತಾನೆ, ಏನೋ ಗುರುದೇವ್ ದಯದಿಂದ ಎಲ್ಲ ಸರಿ ಹೋಯ್ತು ಗುರುಜಿ ಅಂತಂದ. ಆಮೇಲೆ ನೋಡಿದ್ರೆ ಗುರುದೇವ್ ಕಾರ್ಯಕ್ರಮಕ್ಕೆ ಬರ್ತಿದ್ದ, ಅದು ನಿಲ್ಸ್ಬಿಟ್ಟ. ಯಾಕಂದ್ರೆ ಅವನ್ ವೇ ಆಫ್ ಗಿವಿಂಗ್ ಥ್ಯಾಂಕ್ಸ್ ಏನಂತಂದ್ರೆ, ನಾನು ಕಾರ್ ಹೋಯ್ತಲ್ಲ ಗುರುಜಿ, ಕಾರ್ ಉಳಿಸ್ಬೇಕಿತ್ತು ಗುರುದೇವ್ ಅಂದ್ರೆ ನೀನ್ ಹೋಗಿದ್ರೆ ಪರವಾಗಿಲ್ವಾ? ಅದು ನೋಡಿ ಹೇಗಿದೆ ಅದು ನಾನು ಹೇಳೋದು. ಆಮೇಲೆ ಇನ್ನೊಂದು ವಿಶೇಷ ಏನು ಹೇಳ್ತೀನಿ ಅಂತಂದ್ರೆ, ಗುರುದೇವ್ ನಿಖಿಲೇಶ್ವರಾನಂದ್ರ ಕಾರ್ಯಕ್ರಮ ಇವತ್ತು ಆಸ್ ಆನ್ ಟುಡೇಸ್ ಡೇಟ್ ಅದನ್ನು ನಡೆಸೋವಂಥ ಯೋಗ್ಯತೆ ಯಾರಿಗೂ ಇಲ್ಲ ಅಂತಾನೆ ಹೇಳ್ತೀನಿ ನಾನು. ಕಾರಣ ಏನಂತಂದ್ರೆ, ಅವ್ರನ್ನ ಯಾರು ಒಂದು ಪ್ರೀತಿಸ್ಲೇ ಇಲ್ಲ. ಅವ್ರನ್ನ ಗುರುದೇವ್ರನ್ನ ಯಾರು ಪ್ರೀತಿಸ್ಲೇ ಇಲ್ಲ. ಅವ್ರನ್ನ ಅವ್ರ ಜೀವನದ ಸಂದೇಶನ ಯಾರು ಪ್ರೀತಿಸ್ಲೇ ಇಲ್ಲ. ಅವ್ರೇನ್ ಹೇಳ್ತಾರೆ ಅಂದ್ರೆ, ಋಗ್ವೇದದ ಮೊದಲನೇ ವಿಷಯ ಏನ್ ಹೇಳುತ್ತೆ ಅಂತಂದ್ರೆ, ಈಗ ಎಲ್ಲರೂ ತಿಳಿದಿರೋ ಹಂಗೆ ಋಗ್ವೇದದ ಮೊದಲನೇ ಋಷ ಅಗ್ನಿ ಮೀಳೆ ಪುರೋಹಿತಂ ಅಂತ ಅಂದ್ಬಿಟ್ಟು ಒಂದು ಹೇಳ್ತಾರೆ. ಅದು ನಾರ್ಮಲ್, ಈಗ ನಾವು ಪಂಡಿತರುಗಳ ಹತ್ರ ಹೋದ್ರೆ ಗುರುದೇವ್ ಏನ್ ಹೇಳ್ತಾರೆ, ಅದಲ್ಲ. ಮೊದಲನೇ ಋಷ ಏನ್ ಹೇಳುತ್ತೆ ಅಂದ್ರೆ, ಪೂರ್ವೈ ಸತಾಹ ಸದೈವಾಹ ಪೂರ್ವ ಪ್ರೇಯ. ಅಂದ್ರೆ ನೀನು ಜೀವನನ ಅರ್ಥ ಮಾಡ್ಕೊಳ್ಬೇಕು, ನೀನು ಜೀವನನ ಅರ್ಥ ಮಾಡ್ಕೊಳ್ಳೇಬೇಕು ಅಂತಿದ್ರೆ ಮೊದಲು ನೀನು ಪ್ರೇಮ ಅನ್ನೋದನ್ನ ಅರ್ಥ ಮಾಡ್ಕೋ. ಆ ಪ್ರೇಮ ಅನ್ನೋದು ನೀನು ಅರ್ಥ ಮಾಡ್ಕೊಂಡ್ರೆ ಆ ಪ್ರೇಮದಲ್ಲಿ ನಿನಗೆ ಪರಮಾತ್ಮ ಕಂಡೇ ಕಾಣ್ತಾನೆ. ಆ ಯಾವ ವೇದಗಳು ಎಲ್ಲಿಂದ ಶುರು ಆಯ್ತು ನಾವು ಅದನ್ನೇ ಬಿಸಾಕ್ಬಿಟ್ರೆ. ನಾವೇನ್ ಮಾಡ್ತಾ ಇದೀವಿ, ಎಲ್ಲೋ ಆಕಾಶದಲ್ಲಿ ಯಾರೋ ಗದೆ ಹಿಡ್ಕೊಂಡು ನಿಂತಿರ್ತಾರೆ, ಯಾರೋ ಬಾಲ ಬಿಟ್ಕೊಂಡು ಓಡಾಡ್ತಾ ಇರ್ತಾರೆ, ನಾವು ಅದನ್ನ ಉಳಿಸ್ತಾ ಇದೀವಿ. ನಮ್ಮ ನಡುವೆನೆ ಓಡಾಡ್ತಾ ಇರ್ತಾನೆ ದೇವ್ರು, ಇಲ್ಲೇ ಪಟಾಪಟಿ ಚಟಿ ಹಾಕೊಂಡು ಎದುರಿಗೆ ಓಡಾಡ್ತಾ ಇರ್ತಾನೆ. ನಾವು ಅವನೊಂದು ರೆಕಗ್ನೈಸ್ ಮಾಡೋ ಸ್ಥಿತಿನಲ್ಲಿ ಇಲ್ಲ. ಅದು ಗುರುದೇವ್ರು ಏನ್ ಹೇಳ್ತಾರೆ ಅಂದ್ರೆ, ಲಕ್ಷ್ಮಿ ಬಂದು ದಿನದ 24 ಗಂಟೆನಲ್ಲಿ ಸುಮಾರು ಸಲ ನಮ್ಮ ಮುಂದೆ ಬಂದ್ಬಿಟ್ಟು ಈಗ ಪಾಸ್ ಆಗ್ತಾಳೆ ಲಕ್ಷ್ಮಿ. ಎಲ್ಲ ಪ್ರತಿಯೊಬ್ಬರು, ಇವಾಗ ನಮ್ಮ ಅಂಗಡಿ ಇದೆ, ನಾವು ತೆಗ್ದಿದ್ದೀವಲ್ಲ, ನಮ್ದು ಏನೇನಿದೆ ಬೆಸ್ಟ್ ಪ್ರಾಡಕ್ಟ್ಸ್ ಏನಿದೆ ನಾವು ಇಟ್ಕೊಂಡು ನಾವು ರೆಡಿ ಆಗಿದ್ದೀವಿ. ನಾವು ಯಾರು ಗ್ರಾಹಕರು ಬರಲಿ ನಾವು ಕೊಡೋಣ. ಸೊ ನಮ್ಮ ಇಂಟೆನ್ಷನ್ಸ್ ಅದು. ಆ ಲಕ್ಷ್ಮಿ ಬರ್ತಾಳೆ, ಬಟ್ ಅವಳು ನಿಲ್ಲೋದಕ್ಕೆ ಆಗ್ತಾ ಇಲ್ಲ. ಯಾಕೆ ನಿಲ್ಲೋ ಅಂಥದ್ದು ಅವಳಿಗೇನು ಇಲ್ಲ ಅಲ್ಲಿ. ಅದಕ್ಕೇನು ಮಾಡಿದ್ರು ಗುರುದೇವರು ಬಂದು, ಪಾಪ ಅವರು ಜೀವನದಲ್ಲಿ ತುಂಬಾನೇ ಕಷ್ಟಪಟ್ಟು ಬಂದಿರೋರು. ಅವರು ಕಡು ಬಡತನ ನೋಡಿರೋ ಅಂತ ಗುರುದೇವ್ ಅವರು. ಅವ್ರೇನ್ ಮಾಡಿದ್ರು, ಗೃಹಸ್ಥರಿಗೆ ಅಂತ ಹೇಳ್ಬಿಟ್ಟು ಒಂದು ಮಂತ್ರನ ಮಾಡಿದ್ರು, ಲಕ್ಷ್ಮೀ ಕೀಲನ್ ಮಂತ್ರ ಅಂತ ಹೇಳ್ಬಿಟ್ಟು. ಸೊ ಇದು ನಾನೇನು ಕೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ಇದು ಬರೀ ಎಲ್ರ ತರ ಒಂದು ಹೋಮ ಮಾಡಿ ಏನು ಬರೀ ಈಗ ಜಸ್ಟ್ ಇವ್ರ್ಯಾರೋ ಹೇಳಿದ್ರು ಈಗ, ಅಯ್ಯೋ ಬರೀ ಬೆಂಕಿ ಹಚ್ಚತ್ತಾನೆ ಕಟ್ಟಿಗೆಗೆ ಅಂತ ಅಂದ್ಬಿಟ್ಟು. ಬೆಂಕಿ ಹಚ್ಚಿದ್ರೆ ಯಾರು ಯಾವ ದೇವರು ಪ್ರತ್ಯಕ್ಷ ಆಗಲ್ಲ, ಕಟ್ಟಿಗೆನೂ ಹೋಗುತ್ತೆ ತುಪ್ಪನೂ ಹೋಗುತ್ತೆ ಅಷ್ಟೇನೆ. ಪ್ರಶ್ನೆ ಅದಲ್ಲ, ಬೆಂಕಿ ಹಚ್ಚೋದು ತುಪ್ಪ ಹಾಕೋದು ಅದಲ್ಲ ಹೋಮ ಅಂತಂದ್ರೆ. ಮನೋಯೋಗ ಪೂರ್ವಕವಾಗಿ ನಾವೇನೊಂದು ಆಹುತಿಗಳನ್ನ ಹಾಕ್ತಿವಿ, ಆ ದೇವತೆಗಳನ್ನ ಸ್ವೀಕರಿಸ್ತಾರೆ 100%. ಇವತ್ತು ನೀವು ಇವಾಗ 90% ನಾನು ಹೇಳ್ತೀನಿ, ಇವತ್ತು ಯಾರು ನಂಬಲ್ಲ ಗಣಪತಿ ಇದ್ದಾನೆ ಅಂತ. ನಿಜವಾಗ್ಲೂ ನಂಬಿದ್ರೆ ಅವ್ರು ಈ ತರ ಇದು ಹಾಕಲ್ಲ, ಹಾಡುಗಳು ಅದು ಹಾಕೊಂಡು ಡ್ಯಾನ್ಸ್ಗಳು ಮಾಡಲ್ಲ, ಅಟ್ಲೀಸ್ಟ್ ಆ ದಿನ ಮಾಡಲ್ಲ. ಯಾಕೆ ಹೇಳ್ತೀನಿ ಅಂದ್ರೆ, ನಮ್ಮಲ್ಲೊಬ್ರು ಸಾಧನೆ ಮಾಡೋರ್ಗೊಂದು ಅವ್ರಿಗೆ ಗುರು ಮಂತ್ರ ಕೊಟ್ಟಿದ್ದಾರೆ. ಅವರು ಕೂತಿದ್ದಾರೆ ಸಿದ್ಧಿ ದಿನ, ಒಂದು 21 ದಿನ ಅದೇನಿದೆ ಅದು ಸಿದ್ಧಿ ದಿನ. ಅದು ಸಿದ್ಧಿ ದಿನ ಏನಾಗಿದೆ ಅಂತಂದ್ರೆ, ದೊಡ್ಡ ಶಬ್ದ ಬೆಟ್ಟದ ಮೇಲಿಂದ ಮಹಾಕಾಯ ಗಣಪತಿ ಇಳಿದು ಬರ್ತಾ ಇದ್ದಾನೆ. ಅವನು ಇವನ್ಗೆ ಮೀಟರ್ ಆಫ್ ಆಗ್ಬಿಟ್ಟಿದೆ. ಅವನಿಗೆ ಯಾರು ಊಹೆ ಮಾಡೋಕ್ಕಾಗುತ್ತೆ? ಅದು ಗಣಪತಿ ಅವ್ನು ಬರ್ತಾ ಇದ್ದಾನೆ ಅಟ್ಟಿಸ್ಕೊಂಡು.
ಓ ಆಯ್ತು ನನ್ನ ಕೊನೆ ಆಯ್ತು, ಅವನು ಗುರು ಅಡ್ಡ ಬರ್ತಾನೆ. ಗುರು ಅಡ್ಡ ಬಂದ್ಬಿಟ್ಟು ಅವ್ನು ಗಣಪತಿ ನನ್ನ ಪಕ್ಕಕ್ಕೆ ಇದು ಮಾಡಿ ಇದು ನಮ್ಮ ಜೀವನದ ಇದು ರಿಯಾಲಿಟಿ. ಇದು ನಾನು ತಮಾಷೆ ಹೇಳ್ತಾ ಇಲ್ಲ. ಇವತ್ತು ಗುರುದೇವರ ಬಗ್ಗೆ ನಾನು ಯಾಕೆ ಇಷ್ಟೊಂದು ಗೌರವದಿಂದ ಮಾತಾಡ್ತೀನಿ ಅಂತಂದ್ರೆ, ಇವತ್ತು ಲಕ್ಷ್ಮಿ ಒಂದು ಫೋಟೋ ಇಲ್ಲೆಲ್ಲಾದ್ರೂ ಇದ್ರೆ ನೀವು ಲಕ್ಷ್ಮಿ ಫೋಟೋ ನೀವು ನೋಡಿರ್ತೀರ ಅಲ್ವಾ? ಲಕ್ಷ್ಮಿ ಒಂದು ಕಮಲದ ಮೇಲೆ ಕೂತಿರ್ತಾಳೆ. ಅದೇನಿಲ್ಲ ಅಂದ್ರೂ ಒಂದು 2 ಮೀಟ್ರು 3 ಮೀಟ್ರು ಅಗಲ ಇರುತ್ತೆ ಕಮಲ. ಅದು ಈಗಲೂ ಕೂಡ ಹಿಮಾಲಯದಲ್ಲಿ ಇದೆ. ನಿಮಗೆ ಗೊತ್ತಾ? ಲಕ್ಷ್ಮಿ ಮತ್ತೆ ಸರಸ್ವತಿ ಕೂತಿರ್ತಾರಲ್ಲ, 3 ಮೀಟ್ರು 6 ಮೀಟ್ರು ಅವ್ರು ಗುರುದೇವ್ ವಿತ್ ಅಡ್ರೆಸ್ ಕೊಟ್ಟಿದ್ದಾರೆ ನೋಡಿ. ಈಗಲೂ ಕೂಡ ಇದೆ. ಯಾಕಂದ್ರೆ ಪುರಾಣಗಳಲ್ಲಿ ಇದರಲ್ಲಿ ಏನೊಂದು ಹೇಳಿದೆ ಅದು ಯಾವುದನ್ನು ಮಿಥ್ಯ ಅಲ್ಲ. ಇವತ್ತಿಗೂ ಕೂಡ ಸಾಕ್ಷಾತ್ಕಾರ ಸಾಧ್ಯ ಇದೆ ನೋಡಿ. ಏನ್ ಬೇಡ, ಇವಾಗ ನಾನು ನಿಮ್ಗೊಂದು ಮಂತ್ರ ಕೊಡ್ತೀನಿ. ಇವಾಗ ನಿಮ್ಗೆ ಆಕ್ಸಿಡೆಂಟ್ ಆಗಲ್ಲ, ಇದಕ್ಕೆ ಏನ್ ಕೋಟಿ ಕೊಡ್ತೀರಾ? ನನಗೆ ಏನ್ ಕೋಟಿ ಕೊಡ್ತೀರಾ? ಅದು ಅದು ಆ ಸೀರಿಯಸ್ನೆಸ್ಸೇ ಇಲ್ಲ. ಆಧ್ಯಾತ್ಮ ಅಂದ್ರೆ ಏನೋ ಒಂದು ಬಿಡು, ಮೊಬೈಲಲ್ಲಿ ಕೇಳು, ಇದು ಮಾಡು, ಇದರಿಂದ ಯಾರು ಉದ್ಧಾರ ಆಗೋದಿಲ್ಲ. ಕಾರಣ ಏನಂದ್ರೆ ಪೂರ್ಣವಾದ ಆಧ್ಯಾತ್ಮಿಕ ಗುರು ಇಡೀ ಜನರೇಷನ್ ಅಲ್ಲಿ ಯಾರು ಸಿಗಲ್ಲ ನಿಮ್ಗೆ. ಇಡೀ ಯುಗಕ್ಕೆ ಒಬ್ರು ಗುರುದೇವ್ ಫಸ್ಟ್ ಟೈಮ್ ಬಂದಿರೋದು. ಅವರು ಇದುವರೆಗೂ ಬಂದಿಲ್ಲ. ಅವರು ಗುರುದೇವ್ ಅಂತ ಒಬ್ಬ ಯುಗ ಪುರುಷ ಇದುವರೆಗೂ ಬರಲೇ ಇಲ್ಲ. ಈಗ ಸಚ್ಚಿದಾನಂದ ಸ್ಥಾನದ ಕೆಲವೊಂದು ಇಂಪಾರ್ಟೆಂಟ್ ವಿಷಯ ಏನಿದೆ, ಗುರುದೇವರು ಹೇಳಿದ್ದನ್ನ ನಾನು ಹೇಳ್ತೀನಿ. ಯಾಕಂತಂದ್ರೆ ಈ ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ ನನಗೆ ಖಂಡಿತ ಅರ್ಹತೆ ಇಲ್ಲ. ಯಾಕಂದ್ರೆ ಅವರ ಒಂದು ಪೆನೆನ್ಸ್ ಲೆವೆಲು, ನನ್ನ ಪೆನೆನ್ಸ್ ಲೆವೆಲು, ನನ್ನ ಪೆನೆನ್ಸೇ ಅಲ್ಲ ಅಂತ ಹೇಳ್ಬೇಕು. ಯಾಕಂತಂದ್ರೆ ಅವರು ಬರೀ ಒಂದು ಮಾಲೆ ಹಿಡ್ಕೊಂಡು ಕೂತ್ಕೊಳ್ತಾರೆ ನೋಡಿ. ಮೊದಲನೇ ಸಲ ಮಾಲೆ ಮುಟ್ತಾರಲ್ಲ, ಆ ಸ್ಥಿತಿಗೆ ಬರೋದಕ್ಕೆ ನಾನು ಲಕ್ಷಾಂತರ ಜನ್ಮ ಎತ್ಬೇಕಾಗುತ್ತೆ. ಗುರುದೇವರು ಬರೀ ಅವ್ರ ಮಾಲೆ ಹಿಂಗ್ ತಗೊಂಡು ಮೊದಲನೇ ಮಂತ್ರ ಜಪ ಮಾಡ್ತಾರೆ ನೋಡಿ, ಅದಕ್ಕೆ ನಾನು ಲಕ್ಷಾಂತರ ಜನ್ಮ ಎತ್ಬೇಕಾಗುತ್ತೆ. ಅಷ್ಟು ಡಿಫ್ರೆನ್ಸ್ ಇದೆ. ಬಟ್ ಇಲ್ಲೇ ಅವರು ಚಾಮರಾಜಪೇಟೆಗೆ ಬರೋರು, ಜಸ್ಟ್ ಇಲ್ಲೇ ಬರೋರು. ಇಲ್ಲೇ ರಾಘವೇಂದ್ರ ಕಾಲೋನಿನಲ್ಲಿ ಇತ್ತು, ಸೆಂಟ್ರ್ ಇತ್ತು, ಇಲ್ಲೇನೆ ಬಂದು ಯಾರೋ ಪುಡಿ ರೌಡಿಗಳು ಬಂದು ಹಿಂಗೆ ತಪ್ಕೊಂಡು ಹೋಗ್ಬಿಡೋರು ಅವ್ರನ್ನ. ಏನ ಹೋಗ ಸೈಡ್ಗೆ ಹೋಗು ಅಂತ ಹಿಂಗಂದ್ರೆ ಹೋಗ್ಬಿಡ್ತಾನ ಅವನು. ಯಾಕಂದ್ರೆ ಅವ್ರಿಗಿರೋ ಪವರ್ ಅಲ್ಲಿ ಸುಮ್ಮನೆ ಹಿಂಗಂದ್ರೆ ಹೋಗ್ಬಿಡ್ತಾನೆ ಸ್ಪಾಟ್ ಔಟ್. ಟೀಕೆ ಭಯ್ಯ ಜಾ. ಅವ್ರು ಯಾವತ್ತೂ ಅವ್ರ ಶಕ್ತಿನ ಯಾವತ್ತೂ ಅವ್ರು ತೋರಿಸ್ಕೊಳ್ಳೇ ಇಲ್ಲ. ಅವರು ಕಡೆಯವರೆಗೂ ಅವ್ರು ನಿಗೂಢವಾಗೇ ಇದ್ರು ಅವರು ಗುರುದೇವ್. ಈಗಲೂ ಕೂಡ ನಾನು ಹೇಳೋದು, ಸಿಲೆಬಸ್ ಏನು ಅಂತ ನಾನು ಹೇಳ್ತೀನಿ. ಜೀವನದ ಸಿಲೆಬಸ್ ಏನು ನೀವು ಅನ್ಕೊಂಡಿರೋಂಗೇನು ಜೀವನದ ಸಿಲೆಬಸ್ಸು? ಒಂದು ಬಿಸ್ನೆಸ್ ಮಾಡ್ಬಿಡ್ತೀವಿ ನಾವು, ಇದಾಗ್ಬಿಡುತ್ತೆ, 60 ವರ್ಷದವರೆಗೂ ಇದು ಮಾಡ್ಬಿಡ್ತೀವಿ, ಅದು ಹಿಂಗಾಗುತ್ತೆ ಹಂಗಾಗುತ್ತೆ. ಅದ್ಯಾವುದೂ ಅಲ್ಲ ಜೀವನದ ಸಿಲೆಬಸ್ಸು. ಜೀವನದ ಸಿಲೆಬಸ್ ಏನಂದ್ರೆ 50 ವರ್ಷದೊಳಗಡೆ 3 ದೇವತೆನ ಇಟ್ಕೋಬೇಕು ನೀವು. ಯಾವ್ದಾದ್ರು 3 ಶಕ್ತಿ ದೇವತೆನ ಇಟ್ಕೋಬೇಕು, ಇಲ್ಲ ಒಬ್ಬ ಗುರುನ ಇಟ್ಕೋಬೇಕು. ನನ್ನ ಗುರುಗಳು ಒಬ್ರು ಹೇಳೋರು, 50 ವರ್ಷ ಆದ್ಮೇಲೆ ಖಾಲಿ ಚೀಲ ಹಾಕೊಂಡು ಹೋಗು, ನಿನ್ನ ಹಿಂದೆ ಜನ ಅಲಿತಾರೆ, ಅದ್ರಲ್ಲಿ ಮಿನಿಮಮ್ 50,000 1 ಲಕ್ಷ ಬಿದ್ದಿರುತ್ತೆ ಯಾವಾಗ ನಿಮ್ ಜೋಳಿಗೆಲಿ. ನಾವೇನ್ ಮಾಡ್ತಾ ಇದ್ದೀವಿ? ಸೊ ಇದೆಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಜೀವನದ ನಿಜವಾದ ಅರ್ಥ ಏನು ಅಂತಂದ್ರೆ, ದೇವಿ ದೇವತೆಗಳು ಹಾಸ್ಯಾಸ್ಪದವಾದ ವಸ್ತು ಅಲ್ಲ. ಅದು ನಾನಂತೂ ಹಾಕಿ ತಗೊಂಡಿಲ್ಲ. ಸೊ ಇವತ್ತು ಗಣೇಶನ ಹಬ್ಬ ಅಂತ ನಾವು ಮಾಡ್ತಾ ಇದೀವಿ. ಇದು ಗುರುದೇವ್ ನಿಖಿಲೇಶ್ವರನ್ ಅಂದ್ರೆ ಕಾರ್ಯಕ್ರಮ. ಇವತ್ತು ನಾನು ಏನಕ್ಕೆ ಇದನ್ನ ಮಾಡಕ್ ಇಷ್ಟಪಡ್ತಾ ಇದ್ದೀನಿ ಅಂತಂದ್ರೆ, ಪಾಪ ಅವ್ರನ್ನ ರೆಪ್ರೆಸೆಂಟ್ ಮಾಡೋರು ಯಾರು ಇಲ್ವೇ ಇಲ್ಲ ಇವತ್ತು. ಸೊ ಯಾರು ನೋಡೋ ಅವ್ರ ಹೆಸರಲ್ಲಿ ಏನೋ ಒಂದು ಮಾಡ್ಕೊಳ್ಳೋದು, ಎದ್ದೋಗ್ಬಿಡೋದು ಅಷ್ಟೇನೆ. ಈಗ ರೀಸೆಂಟ್ ಆಗಿ ನಾನು ಮತ್ತೆ ಗೋವರ್ಧನ್ ಒಂದ್ ಕಡೆ ಹೋಗಿದ್ವಿ. ಸೊ ಅವ್ರು ಯಾರೋ ಒಬ್ರು ಹೇಳ್ಬಿಟ್ಟು ಕರ್ಕೊಂಡು ಹೋದ್ರು, ಗುರುಜಿ ಅವ್ರು ಬಂದಿದ್ದಾರೆ, ಅವ್ರನ್ನ ನೋಡಿದ್ರೆ ನೀವು ಗುರುಗಳನ್ನೇ ನೋಡ್ದಂಗೆ ಆಗುತ್ತೆ. ಹೌದಾ, ಎಲ್ಲ ಎದ್ನೋ ಬಿದ್ವು ಅಂತ ಓಡಿದ್ವಿ ನಾವು. 5 ಜನ ಓಡಿದ್ವಿ ನಾವು, 5 ಜನ 6 ಜನ ಓಡಿದ್ವಿ ಅಲ್ಲಿ. ಗೋವರ್ಧನ್ ಪಾಪ ಪುಷ್ಪ, ಇದು ಫಲ ಪುಷ್ಪ ಎಲ್ಲ ತಗೊಂಡು ಆ ಗುರುಗಳಿಗೆ ಹಿಂಗೆ ಕೊಟ್ಟ, ಟಾಕ್ ಅಂತ ಎದ್ದು ಬಿಸಾಕರು ಸೈಡ್ಗೆ. ನನ್ನ ಕಡೆ ನೋಡ್ದಾಗ ಗೋವರ್ಧನ್, ನಮ್ಗತಿನೂ ಇಷ್ಟೇನೆ ಅನ್ಸುತ್ತೆ ಗುರುಜಿ ಅಂತ. ಆಮೇಲಿಂದ ಏನ್ ಹೇಳಿದ್ರು ಗುರುಗಳು, ಒಂದ್ ಕೆಲಸ ಮಾಡಿ, ಅದು ಸಾಮಗ್ರಿ ಇದಿದೆ, ಅಲ್ಲಿ ಹೋಗ್ಬಿಟ್ಟು, ಅದು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಬರ್ಕೊಟ್ಟಂಗೆ ಒಂದು ಬರ್ಕೊಟ್ಟಿರೋದು. ಅದೇನೋ ಅದು ಅವನಿಗೆ ಅರ್ಥ ಆಗುತ್ತೆ. ಪ್ರಿಸ್ಕ್ರಿಪ್ಷನ್ ಓದ್ತಾನೆ ನೋಡಿ, ಅವನಿಗೆ ಅರ್ಥ ಆಗುತ್ತೆ. ಫಾರ್ಮಸಿಸ್ಟ್ ಅವನು, ಆ ಯಂತ್ರ ಮತ್ತೆ ಮಾಲೆ ಎಲ್ಲ ಇಟ್ಕೊಂಡಿದ್ದಾನೆ, ಅವನಿಗೆ ಗೊತ್ತಾಗತ್ತದು. ಸರಿ, 5 ಜನಕ್ಕೆ 5 ಚೀಟಿ ಕೊಟ್ರು. ಹೋದ್ವಿ ಅಲ್ಲಿ ಹೋದ್ರೆ ನನಗೆ 16,000, ಅವನಿಗೆ 25, ಇನ್ನೊಬ್ಬರಿಗೆ 50, ಇನ್ನೊಬ್ಬನಿಗೆ 80, ಇನ್ನೊಬ್ಬನಿಗೆ ಏನೋ ಕಮ್ಮಿ. ಅವನಿಗೆ ಏನೋ ಏನಣೆ ಬರೋ ಕಮ್ಮಿ ಇತ್ತು, ಅವನಿಗೆ ಗೊತ್ತಿಲ್ಲ. ಅವನಿಗೆ 8,000 9,000 ಇತ್ತು ಅವನಿಗೆ.
ಸರಿ ಈಚೆ ಬಂದು ನೋಡ್ತೀವಿ ನಾವು ಸುಮಾರು ಜನ ಬೈಕೊಂಡು ಹೋಗ್ತಾರೆ. ಅಲ್ಲ ರೀ, ಯಾರೋ ಒಬ್ಬ ಗುರು ಹತ್ರ ಒಂದು ಸಮಸ್ಯೆ ಅಂತ ಬಂದ್ರೆ ಅದನ್ನ ಸಾಲ್ವ್ ಮಾಡೋದು ಬಿಟ್ಬಿಟ್ಟು 50,000 1,00,000 ಯಾವನ್ ಇಟ್ಕೊಂಡು ಹೋಗ್ತಾನೆ ಗುರು ಹತ್ರ? ಇದೇನು ಇಂಡಿಯಾನ ಅಮೆರಿಕಾನ ಏನಿದು? ಅಲ್ಲ, ಅಮೆರಿಕಾದಲ್ಲೂ ಇಟ್ಕೊಂಡು ಹೋಗಲ್ಲ ಯಾವನು ದುಡ್ಡು. ಏನು 50,000 1,00,000 ಯಾವನ್ರು ಇಟ್ಕೊಂಡು ಹೋಗ್ತಾನೆ? ತಲೆ ಇದೆಯಾ ಇದು? ಬರಕ್ಕೆ ರೆಡಿ ಇಲ್ಲ. ಅಲ್ಲ, ಇಷ್ಟು ಗೌರವವಾದ ಹೆಸರು ನಾನು ಹೇಳ್ತಾ ಇದ್ದೀನಿ. ನಾನು ಅವ್ರ ಹೆಸರು ತಗೊಳ್ಳೋದಕ್ಕೇನೆ ನಾನು ಬೇಕಾದ್ರೆ ಕೋಟಿ ನಾನು ಕೊಡ್ಬೇಕು ಅವ್ರಿಗೆ ರಾಯಲ್ಟಿ. ಗುರುದೇವ್ರಿಗೆ ನಾನೇ ಕೊಡ್ಬೇಕು ರಾಯಲ್ಟಿ. ಅದು ಅವ್ರ ಹೆಸರು ತಗೊಳ್ಳೋದಕ್ಕೆ. ಅಂಥದ್ರಲ್ಲಿ ಬಂದು ಇವಾಗ ಅವ್ರ ಹೆಸರಲ್ಲಿ ಬಂದು ಸುಮಾರು ಜನ ಹಿಂಗೆ ಮಾಡ್ತಾ ಇದ್ದಾರೆ. ಸೊ ಅದಕ್ಕೇನೆ ಅವರ ಒಂದು ಜೀವನದ ಒಂದು ಅದ್ಭುತವಾದ ಸಂದೇಶ ಏನಿದೆ ಅದು, ಅವ್ರೇನ್ ಹೇಳ್ತಾರೆ, ಸಿದ್ಧಾಶ್ರಮ ಜೀವನದ ಆಧಾರ. ಆ ಸಿದ್ಧಾಶ್ರಮದ ಒಂದು ಸಂಸ್ಥಾಪನೆ ಸಂಚಾಲನೆ ಮಾಡ್ತಿರೋದು ಸಚ್ಚಿದಾನಂದರು. ವೇದಗಳಿಗೂ ಆದಿಯಾಗಿ ಸಿದ್ಧಾಶ್ರಮದ ಸ್ಥಾಪನೆ ಆಯ್ತದು. ಅಲ್ಲಿಂದ ದೇವಿ ದೇವತೆಗಳ ಒಂದು ರಚನೆ ಆಯ್ತದು ಸಂಪೂರ್ಣವಾಗಿ. ಇವಾಗ ಈ ಸಚ್ಚಿದಾನಂದ ಸ್ಥಾನದಲ್ಲಿ ಆ ಸಚ್ಚಿದಾನಂದರ ಒಂದು ಏನೊಂದು ಸ್ತುತಿ ಇದೆ. ನೀವೆಲ್ಲ ದೇವತೆಗಳ ಬಗ್ಗೆ ಗುರುಗಳು ಮಾಡಿರೋ ಸ್ತುತಿ ಕೇಳಿದ್ದೀರಾ. ಸೊ ಏನು ಒಂದು ಸಿಲೆಬಸ್ ಏನ್ ಹೇಳುತ್ತೆ ನಮ್ದು, ಗುರುವಿನಿಂದ ದೇವರೆಡೆಗೆ. ಬಟ್ ಉಲ್ಟಾ ಇದೆ ಇದು, ದೇವರಿಂದ ಗುರುವಿನೆಡೆಗೆ. ಗುರುಗಿರೋ ಪವರು ದೇವತೆಗಿಲ್ವೇ ಇಲ್ಲ, ದೇವರನೇ ಇಲ್ಲ. ನನಗೆ ಫಸ್ಟ್ ಟೈಮ್ ಕೇಳಿದಾಗ ಶಾಕ್ ಆಯ್ತು ನನಗೆ. ಯಾಕಂದ್ರೆ ಗುರು ಏನ್ ಕೊಡ್ತಾನೆ ಅದು ಯಾವ ದೇವರು ಕೊಡಕ್ ಸಾಧ್ಯ ಇಲ್ಲ, ಇಂಪಾಸಿಬಲ್ ಅದು. ಸೊ ಅದು ಏನಕ್ಕದು ಅಷ್ಟು ಪವರು ಅಂತಂದ್ರೆ, ಆ ಒಂದು ಆಧ್ಯಾತ್ಮಿಕ ಕೇಂದ್ರ ನಡೆಸ್ತಾ ಇರೋದು ಸಚ್ಚಿದಾನಂದರು. ಯಾವಾಗಿಂದ? 50,000 ವರ್ಷದಿಂದ. ಇವಾಗ ಯೋಗಡ ಸತ್ಸಂಗ ಅಂತ ಅಂದ್ಬಿಟ್ಟು ಒಂದು ನಡೀತಾ ಇದೆ. ಅದು ಮಹಾವತಾರ ಬಾಬಾಜಿ ಅವರ ಹೆಸರು ಬಹಳಷ್ಟು ಜನ ಕೇಳಿರ್ತೀರ. 2,000 ವರ್ಷಗಳು ಅವರು ಆಯುಸ್ಸು, ಅದು ಇದು. ಆ ಥರದವರು ಸಾವಿರಾರು ಜನ ಇದ್ದಾರೆ ಅಲ್ಲಿ. ಜ್ಯೋತಿ ರೂಪದಲ್ಲಿ ಅವರೆಲ್ಲಂದ್ರಲ್ಲಿ ಮ್ಯಾನಿಫೆಸ್ಟ್ ಆಗ್ತಾ ಇರ್ತಾರೆ ಅವರು. ಅಂತ ಮಹಾನ್ ಯೋಗಿಗಳು ಇದ್ದಾರೆ ಅವರು. ಬಟ್ ಅವರೆಲ್ರಿಗೂ ಆಧಾರ ಸ್ವರೂಪ ಯಾರು ಅಂದ್ರೆ ಸಚ್ಚಿದಾನಂದರು. ಸೊ ಎಲ್ಲಿ ಸಚ್ಚಿದಾನಂದ ಸ್ಥಾನವನ್ನು ಮತ್ತೆ ದುರ್ಲಭೋಪನಿಷತ್ ಇವೆರಡು ಪಾಠ ಆಗುತ್ತೆ, ಅಲ್ಲಿ ದೇವತೆಗಳು 100% ಬಂದೇ ಬರ್ತಾರೆ. ಸೊ ಇವಾಗ ನಾನು ಐ ಥಿಂಕ್ ಐ ಮೇಡ್ ಇಟ್ ಎ ಪಾಯಿಂಟ್ ಇಯರ್. ಈಗೇನಂದ್ರೆ ನಾವೇನು ಪೂಜೆ ಮಾಡ್ತೀವಿ ಅದು ಒಂದು ಪಾರ್ಟ್. ಅದು ಆ ಪೂಜೆ ಮುಂಚೆ ಅದು ಪೂಜೆ ಯಾರಿಗೆ ಸಲ್ಲಬೇಕು, ಅಗ್ರ ಪೂಜೆ ಯಾರಿಗೆ ಸಲ್ಲಬೇಕು? ಅಗ್ರ ಪೂಜೆ ನೀನು ಅಲ್ಲಿಗೆ ಸಲ್ಲಿಸ್ತೀಯ, ಆಮೇಲೆ ದೇವತೆಗಳಿಗೆ ಸಲ್ತಾ ಅದು ನಿನ್ನ ಕಾರ್ಯ ಆಗುತ್ತೆ. ಆದ್ರಿಂದ ಇದು ಸಿಲೆಬಸ್. ಇದು ಸಚ್ಚಿದಾನಂದ ಸ್ತವನ್, ದುರ್ಲಭೋಪನಿಷತ್. ಅದಾದ್ಮೇಲೆ ನೀನು ದೇವತೆಗಳ ಪೂಜಾ ಪಾಠ ಅದೇನಿದೆ ಅದು ಮಾಡ್ಕೊ ನೀನು. ಸೊ ಇದಲ್ದೇನೆ ಇದು ಲಕ್ಷ್ಮೀ ಕೀಲನ್ ಮಂತ್ರ ಅಂತ ಅಂದ್ಬಿಟ್ಟು ನಾನು ಹೇಳಿದೆ. ಅದಲ್ದೇನೆ ಇನ್ನೊಂದು ಗಜಲಕ್ಷ್ಮಿ ಒಂದು ಆಕಸ್ಮಿಕ ಧನ ಪ್ರಾಪ್ತಿ ಮಂತ್ರ, ಅದನ್ನು ನಾನು ಇವಾಗ ಹಾಕಿಸ್ತೀನಿ. ಕೆಲವೊಂದು ಆಹುತಿಗಳು ಹಾಕಿಸ್ತೀನಿ ನಾನು. ಸೊ ಈಗ ಕೆಲವೊಂದು ಶ್ಲೋಕಗಳನ್ನ ನಾನು ಇವಾಗ ಹೇಳ್ತೀನಿ ನಾನು. ನಾವು ತ್ವಮೇವ ಮಾತಾಚ ಹೇಳೋಣ ನಾವು ಅದಕ್ಕೆ. ಸೊ ಈಗ ನಾನು ಈಗಾಗಲೇ ಹೇಳಿದಾಗೆ ಮೊದಲನೇ ಸಲ ಪೂಜ್ಯ ಗುರುದೇವರು 1980ರಲ್ಲಿ ಈ ಶ್ಲೋಕನ ಅವರು ಪಬ್ಲಿಕ್ ಆಗಿ ರಿಲೀಸ್ ಮಾಡಿದ್ರು. 1980ವರೆಗೂ ಈ ಶ್ಲೋಕ ಅವೈಲಬಲ್ ಇರಲಿಲ್ಲ. ಇದು ಪಬ್ಲಿಕ್ಲಿ ಇಟ್ ವಾಸ್ ನಾಟ್ ಅವೈಲಬಲ್. ಯಾಕಂದ್ರೆ ಪರ್ಮಿಷನ್ ಇರಲಿಲ್ಲ. ಅವರು ಸಚ್ಚಿದಾನಂದರು ಬೇಡ ಅಂತ ಹೇಳಿದ್ರು. ಹಾಗಾಗಿ ಇದು ಈ ಶ್ಲೋಕ ಅವೈಲಬಲ್ ಇರಲಿಲ್ಲ. 1980 ಆದ್ಮೇಲೆ ಯಾರಿಗೆಲ್ಲ ಈ ಶ್ಲೋಕ ಸಿಕ್ಕಿದೆ ಇದು, ಅವರು ನಿಜವಾಗ್ಲೂ ಒಂದು ಸೌಭಾಗ್ಯಶಾಲಿಗಳು ಅಂತ ನಾವು ಹೇಳ್ಬೋದು ಅದು. ಸೊ ಇದ್ರ ಬಗ್ಗೆ ಒಂದು 2 ನಿಮಿಷ ಗುರುದೇವರ ಒಂದು ಚಿಂತನೆ ಏನಿದೆ ಅದನ್ನ ನಾನು ಸ್ಪಷ್ಟಪಡಿಸ್ತೀನಿ ಇವಾಗ. ನನ್ನ ಜೀವನದ ಸೌಭಾಗ್ಯದಾಯಕ ದಿನವಾದ ಇಂದು ಪರಮಹಂಸ ಪರಮ ಪೂಜ್ಯ ಭಗವತ್ಪಾದ ಸ್ವಾಮಿ ಸಚ್ಚಿದಾನಂದರ ಚಿಂತನೆಗೆ ಸಂಬಂಧಿಸಿದ ದಿವ್ಯ ಅಲೌಕಿಕ ಅದ್ವಿತೀಯ ಶ್ಲೋಕಗಳನ್ನು ಸಿದ್ಧಾಶ್ರಮವಾಣಿಯಲ್ಲಿ ಉಚ್ಚರಿಸುವ ಪರಮ ಸೌಭಾಗ್ಯ ನನಗೆ ದಯಪಾಲಿಸಿದ್ದಕ್ಕಾಗಿ ಪೂಜ್ಯ ಗುರುದೇವರ ಶ್ರೀಚರಣಗಳಲ್ಲಿ ಸಾಷ್ಟಾಂಗ ವಂದನೆಗಳನ್ನು ಸಲ್ಲಿಸುತ್ತಾ ದಿವ್ಯ ಮಹಾನ್ ತೇಜೋಪೂರ್ಣವಾದ ಆ ಶ್ಲೋಕಗಳನ್ನು ಉಚ್ಚರಿಸುತ್ತಿದ್ದೇನೆ.
ಪೂಜ್ಯ ಗುರುದೇವರಿಗೆ ಸಂಬಂಧಿಸಿದ ಒಂದೊಂದು ಶಬ್ದ, ಒಂದೊಂದು ವಾಕ್ಯ, ಒಂದೊಂದು ಶ್ಲೋಕವೂ ಸಹ ಅದೆಷ್ಟು ಪವಿತ್ರತಮವಾಗಿದೆ ಎಂದರೆ, ಗಂಗಾ ನದಿಯಲ್ಲಿ ಮಿಂದಾಗ ಪವಿತ್ರತೆಯ ಅನುಭವವಾದಂತೆ ಹಿಮಾಲಯದ ಸ್ವಚ್ಛ ನಿರ್ಮಲ ದೈವಿ ಪ್ರಕೃತಿಯಲ್ಲಿ ವಿಹರಿಸುವಾಗ ಆನಂದದ ಅನುಭೂತಿಯಾಗುವಂತೆ, ಋಷಿಗಳ ಸಾಮೀಪ್ಯದಲ್ಲಿ ಕುಳಿತಾಗ ಪರಮ ತೃಪ್ತಿಯ ಅನುಭವವಾಗುವಂತೆ, ಸಿದ್ಧಾಶ್ರಮ ತಲುಪಿದಾಗ ಅತ್ಯಂತ ಉತ್ಸಾಹ ಉಲ್ಲಾಸಗಳು ಮೂಡುವಂತೆ ಪೂಜ್ಯ ಗುರುದೇವರ ಪ್ರತಿಯೊಂದು ಶ್ಲೋಕದಲ್ಲಿಯೂ ಸಹ ಇಂತಹ ದಿವ್ಯಾನುಭೂತಿ ಅಂತರ್ನಿಹಿತವಾಗಿದೆ. ಈ ಸಿದ್ಧಾಶ್ರಮ ಸಂಸ್ಕೃತವಾಣಿ ವೇದೋಕ್ತ ಸಂಸ್ಕೃತದೊಂದಿಗಾಗಲಿ ಇಲ್ಲವೇ ಪಾಣಿನಿಯ ನಿಯಮಬದ್ಧ ಸಂಸ್ಕೃತದೊಂದಿಗಾಗಲಿ ಸಂಬಂಧಿತವಾಗಿಲ್ಲ. ಇದು ಸ್ವಯಂ ಪ್ರೇರಿತವಾಗಿ ಹೃದಯದ ಭಾಷೆಯಿಂದ ಉತ್ಪನ್ನವಾಗಿರುವ ಸಂಸ್ಕೃತ. ಇದರಲ್ಲಿ ಯಾವುದೇ ಬಂಧನಗಳಿಲ್ಲ, ನಿಯಮಗಳಿಲ್ಲ, ಬುದ್ಧಿಪೂರ್ವಕ ವಿಚಾರಗಳಿಲ್ಲ. ಕೇವಲ ಮಾತ್ರ ಹೃದಯಾಂತರಾಳದಿಂದ ಹೊರಹೊಮ್ಮುತ್ತಿರುವ ನಿರ್ಮಲ ನಿಷ್ಕಲ್ಮಶ ಭಾಷೆ ಇದಾಗಿದೆ. ತುಮ್ಮಿಕ್ಕಿ ಹರಿಯುತ್ತಿರುವ ಜಲಧಾರೆಯಂತಹ ಸಹಜ ಸ್ವಚ್ಛ ಸಂಸ್ಕೃತ ಇದಾಗಿದೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಸಾವಿರಾರು ವರ್ಷಗಳ ಆಯಸ್ಸನ್ನು ಪಡೆದಿರುವ ಯೋಗಿರಾಜ್ ಸ್ವಾಮಿ ಸಚ್ಚಿದಾನಂದರ ಪವಿತ್ರ ದಿವ್ಯ ನಾಮವನ್ನು ನಮ್ಮ ಈ ಅದರಗಳು ಉಚ್ಚರಿಸುವಾಗ ಸಂಪೂರ್ಣ ಶರೀರ ಪುಲಕಿತಗೊಂಡು ರೋಮಾಂಚನವಾಗುತ್ತದೆ. ನಮ್ಮ ಕಣ್ಣುಗಳಲ್ಲಿ ವಿಲಕ್ಷಣವಾದ ಆನಂದ ಮತ್ತು ತೃಪ್ತಿ ಮನೆ ಮಾಡುತ್ತದೆ. ನಮ್ಮ ಮನೆಯ ಎಲ್ಲೆಡೆಯಲ್ಲಿಯೂ ಸುಗಂಧಮಯ ವಾತಾವರಣ ನಿರ್ಮಾಣವಾಗುತ್ತದೆ. ಯಾವಾಗ ನಾವು ಆ ದಿವ್ಯ ವಿಭೂತಿಯನ್ನು ಸಚ್ಚಿದಾನಂದ ಸ್ಮೃತಿ ಉಚ್ಚರಿಸುತ್ತಾ ಸ್ಮರಿಸುತ್ತೇವೆಯೋ, ನಿಸ್ಸಂದೇಹವಾಗಿಯೂ ಅಲ್ಲಿಗೆ ಅವರು ಸೂಕ್ಷ್ಮ ಶರೀರದಿಂದ ಬಂದೇ ಬರುತ್ತಾರೆ ಎಂಬುದು ನಿಶ್ಚಿತ. ಜೀವನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಚ್ಚಿದಾನಂದ ಸ್ಮೃತಿ ಸಂಬಂಧಿತವಾದ ಶ್ಲೋಕಗಳನ್ನು ಸಾರ್ವಜನಿಕರೆಲ್ಲರಿಗೂ ಲಭ್ಯವಾಗುವಂತೆ ಮಾಡುತ್ತಿದ್ದೇನೆ. ಇದು ಸಿದ್ಧಾಶ್ರಮದ ಪಾವನ ಸಂಗೀತವಾಗಿದ್ದು, ಸಿದ್ಧಾಶ್ರಮದ ಪ್ರತಿಯೊಬ್ಬ ಯೋಗಿ, ಸನ್ಯಾಸಿ, ಸಾಧಿಕೆಯರ ನಾಲಿಗೆಯಲ್ಲಿ ನಿರಂತರವಾಗಿ ಈ ಶ್ಲೋಕಗಳು ನಲಿದಾಡುತ್ತಿರುತ್ತವೆ. ಸಿದ್ಧಾಶ್ರಮದ ಕಣಕಣಗಳಿಂದಲೂ ಈ ಶ್ಲೋಕಗಳು ಹೊರಹೊಮ್ಮುತ್ತಲೇ ಇರುತ್ತವೆ. ಸಿದ್ಧಯೋಗ ಸರೋವರದ ಅಲೆಗಳ ಮೇಲೆ ಈ ಶ್ಲೋಕಗಳ ಮಧುರಗಾನ ನಿರಂತರವೂ ಕೇಳಿಸುತ್ತಿರುತ್ತದೆ. ಅಲ್ಲಿಯ ವಾತಾವರಣದಲ್ಲಿಯೇ ಈ ಮಧುರ ಶ್ಲೋಕಗಳು ಸಂಪೂರ್ಣ ಸಮನ್ವಯವಾಗಿದೆ. ಈ ದಿನ ಪರಮ ಸೌಭಾಗ್ಯದ ದಿನ, ಈ ಕ್ಷಣ ಪರಮ ಸೌಭಾಗ್ಯದ ಕ್ಷಣ. ಜೀವನದ ಪುಣ್ಯೋದಯವಾಗಿರುವುದರಿಂದಲೇ ನಾವು ಆ ಅದ್ವಿತೀಯ ವಿಭೂತಿಯ ಆ ಪವಿತ್ರತಮ ಶ್ಲೋಕಗಳನ್ನು, ಸ್ವಯಂ ಪ್ರಕೃತಿಯೇ ನಿರ್ಮಾಣ ಮಾಡಿದ ಶ್ಲೋಕಗಳನ್ನು, ಸ್ವಯಂ ಸೃಷ್ಟಿಕರ್ತನೇ ರಚಿಸಿದ ಶ್ಲೋಕಗಳನ್ನು, ನಾಲ್ಕು ದಿಕ್ಕುಗಳ ದಿಕ್ಪಾಲಕರು ದೇವತೆಗಳು ನಿರ್ಮಿಸಿದ ಶ್ಲೋಕಗಳನ್ನು ಆದ್ಯಾಶಕ್ತಿ ಪ್ರಕೃತಿ ಮಾತೆಯ ಕೃಪೆಯಿಂದ ಇಂದು ಆಲಿಸುತ್ತಿದ್ದೇವೆ. ಇವು ಕೇವಲ ಶ್ಲೋಕಗಳಲ್ಲ, ಕೇವಲ ಮಾತ್ರ ಪಂಕ್ತಿಗಳಲ್ಲ, ಅಕ್ಷರ ಅಥವಾ ಶಬ್ದಗಳು ಮಾತ್ರವೂ ಅಲ್ಲ. ಇವು ಸಂಪೂರ್ಣವಾಗಿ ಹೃದಯ ಮಂದಿರದಲ್ಲಿಟ್ಟು ಆರಾಧಿಸಬೇಕಾದಂತಹ ದಿವ್ಯಾನುಭೂತಿಗಳು. ನಮ್ಮ ಶರೀರವನ್ನೆಲ್ಲ ಪವಿತ್ರ ದಿವ್ಯವಾಗಿಸುವ ಕ್ರಿಯೆಗಳು, ಜೀವನವನ್ನು ಬ್ರಹ್ಮತ್ವದ ಸ್ಥಿತಿಗೇರಿಸುವ ಮೆಟ್ಟಿಲುಗಳು. ವಾಸ್ತವವಾಗಿ ಈ ಶ್ಲೋಕಗಳು ದಿವ್ಯ ಸಂಗೀತದ ಮಧುರ ಆಯಾಮಗಳಾಗಿವೆ. ಈ ಶ್ಲೋಕಗಳು ಪ್ರಕೃತಿ ನಿರ್ಮಿತವಾದವು. ಮನುಷ್ಯ ಮಾತ್ರನಾದವನು ಈ ಶ್ಲೋಕಗಳನ್ನು ನಿರ್ಮಿಸಲು ಸಾಧ್ಯವೇ ಇಲ್ಲ. ಏಕೆಂದರೆ ಈ ಶ್ಲೋಕಗಳಲ್ಲಿ ಆ ಅದ್ವಿತೀಯ ವಿಭೂತಿಯ ಚಿಂತನೆಯನ್ನು, ಅವರ ವ್ಯಕ್ತಿತ್ವವನ್ನು, ಅವರ ದಿವ್ಯತೆಯನ್ನು ವರ್ಣಿಸುವ ಸಾರ್ಥಕ ಪ್ರಯತ್ನ ಮಾಡಲಾಗಿದೆ. ಆದರೆ ಶಬ್ದದಿಂದ ಮಹಾನ್ ವ್ಯಕ್ತಿತ್ವವೊಂದನ್ನು ವರ್ಣಿಸಲು ಸಾಧ್ಯವೇ? ಸಂಗೀತ ಪೂರ್ಣ ಬ್ರಹ್ಮಾಂಡವನ್ನೇ ತನ್ನ ಬಾಹುಬಂಧನದಲ್ಲಿ ಬಂಧಿಸುವುದು ಸಾಧ್ಯವಿದೆಯೇ? ಎಂದಿಗೂ ಸಾಧ್ಯವಿಲ್ಲ. ಆದರೂ ಸಹ ನಮ್ಮ ಇಂದಿನ ಪೀಳಿಗೆಯ ಸೌಭಾಗ್ಯವೇನೆಂದರೆ, ನಮಗೆ ಆ ಯುಗ ಪುರುಷ ಸಿದ್ಧಾಶ್ರಮದ ಸಂಸ್ಥಾಪಕ ಸಂಚಾಲಕರಾದ ಸಂಪೂರ್ಣ ಬ್ರಹ್ಮಾಂಡದ ಆಧ್ಯಾತ್ಮಿಕ ಶಕ್ತಿಗಳ ಕೇಂದ್ರವಾದ ಸಾವಿರಾರು ವರ್ಷಗಳ ಆಯಸ್ಸನ್ನು ಪಡೆದಿರುವ ಅತ್ಯಂತ ತೇಜಸ್ವಿ ದೇದೀಪ್ಯಮಾನ ವ್ಯಕ್ತಿತ್ವ ಹೊಂದಿರುವ ನನ್ನ ಪೂಜನೀಯ ಗುರುದೇವರಿಗೆ ಸಂಬಂಧಿಸಿದ ದೇವದೂತರ ಭಾಷೆಯಲ್ಲಿ, ಪ್ರಕೃತಿಯ ರಚನೆಯಲ್ಲಿ ದೇವತೆಗಳಿಂದ ಉಚ್ಚರಿಸಲ್ಪಟ್ಟ ಆ ದಿವ್ಯ ಶ್ಲೋಕಗಳನ್ನು ನನ್ನ ಶಿಷ್ಯರೆದುರು ಉಚ್ಚರಿಸುತ್ತಿರುವುದಕ್ಕಾಗಿ ನಾನು ಅತ್ಯಂತ ರೋಮಾಂಚಿತ ಹಾಗೂ ಆಹ್ಲಾದಿತನಾಗಿದ್ದೇನೆ. ಅತ್ಯಂತ ಭಾವವಿಹ್ವಲತೆಗೂ ಒಳಗಾಗಿದ್ದೇನೆ.
ನಾನೀಗ ಸ್ವಯಂ ನನ್ನ ಪರಮ ಪೂಜ್ಯ ಗುರುದೇವರ ಮುಂದೆ ಕುಳಿತಂತೆ ಭಾಸವಾಗುತ್ತಿದೆ. ಮಹಾನ್ ದಿವ್ಯಾತ್ಮರಾದ ಪೂಜ್ಯ ಗುರುದೇವರು ಸಶರೀರವಾಗಿ ನನ್ನೆದುರು ಕುಳಿತು ನಿಷ್ಕಲ್ಮಶ ಮನಸ್ಸಿನಿಂದ ನಿರ್ಮಲ, ಸ್ವಚ್ಛ, ನಿಷ್ಕಪಟ, ಮುಗ್ಧ, ಮನೋಹರ ಮುಗುಳ್ನಗೆಯನ್ನು ನನ್ನೆಡೆಗೆ ಬೀರುತ್ತಿದ್ದಾರೆ. ಅವರ ಕಣ್ಣುಗಳಿಂದ ಪ್ರವಹಿಸುತ್ತಿರುವ ಕರುಣಾರಸಧಾರ ಪ್ರವಾಹ ನನ್ನ ಸಂಪೂರ್ಣ ಶರೀರವನ್ನು ಪಾವನಗೊಳಿಸುತ್ತಿದೆ. ಅವರ ಹೃದಯದ ಸ್ನೇಹಗಂಗೆಯಲ್ಲಿ ಮಿಂದು ನಾನು ಪುನೀತನಾಗುತ್ತಿದ್ದೇನೆ ಮತ್ತು ನನ್ನ ಬಾಯಿಂದ ಅಪ್ರಯತ್ನವಾಗಿ ಪ್ರಕೃತಿ ನಿರ್ಮಿತವಾದ ಆದ್ಯಶಕ್ತಿಯಿಂದ ರಚಿಸಲ್ಪಟ್ಟ ದೇವತೆಗಳು ನಿರ್ಮಾಣ ಮಾಡಿದ ಶ್ಲೋಕಗಳು ಉಚ್ಚಾರಣೆಯಾಗುತ್ತಿವೆ. ಈ ಶ್ಲೋಕಗಳು ಯಾರ ಮನೆಯಲ್ಲಿಯಾದರೂ ಪಠನೆ ಮಾಡಿದ್ದಾದರೆ, ಯಾರ ಕಿವಿಯಲ್ಲಿಯಾದರೂ ಉಚ್ಚರಿಸಿದ್ದಾದರೆ ಮತ್ತು ಯಾರ ಹೃದಯದಲ್ಲಿಯಾದರೂ ಸ್ಥಾಪನೆಯಾಗಿದ್ದಾದರೆ ಅವರು ನಿಶ್ಚಯವಾಗಿಯೂ ಪರಮ ಸೌಭಾಗ್ಯಶಾಲಿಗಳಾಗಿರುತ್ತಾರೆ. ನಿಶ್ಚಯವಾಗಿಯೂ ಅವರು ಪುಣ್ಯಾತ್ಮರಾಗಿರುತ್ತಾರೆ. ನಿಶ್ಚಯವಾಗಿಯೂ ಅವರ ಸುಕೃತ ಕಾರ್ಯಗಳು ಸಾಕಾರ ರೂಪದಲ್ಲಿ ಉಪಸ್ಥಿತವಾಗುತ್ತವೆ. ಆದ್ದರಿಂದಲೇ ಅವರು ದೇವತೆಗಳಿಂದ ಉಚ್ಚರಿತವಾದ ಈ ಶ್ಲೋಕಗಳನ್ನು ಒಬ್ಬ ಶಿಷ್ಯನ ಬಾಯಿಂದ ಉಚ್ಚರಿಸಲ್ಪಡುವುದನ್ನು ಕೇಳಲು ಅರ್ಹರಾಗಿರುತ್ತಾರೆ. ನಾನು ಇಂದು ಈ ಪ್ರಾತಃ ಕಾಲದಲ್ಲಿ ಪ್ರಕೃತಿಯ ನಡುವೆ ಪ್ರಕೃತಿಯಿಂದ ನಿರ್ಮಿತವಾದ ಸಿದ್ಧಾಶ್ರಮದ ಪುಣ್ಯಭೂಮಿಯಲ್ಲಿ ಸಚ್ಚಿದಾನಂದ ಸ್ತವನನ್ನು ಉಚ್ಚರಿಸುತ್ತಿದ್ದೇನೆ ಮತ್ತು ನಾನು ಇದನ್ನು ನನ್ನ ಸೌಭಾಗ್ಯವೆಂದು, ನನ್ನ ಶ್ರೇಯಸ್ಕರವೆಂದು, ನನ್ನ ಜೀವನದ ಪುಣ್ಯೋದಯವೆಂದು ಅನುಭವ ಮಾಡುತ್ತಾ ನನ್ನ ಶಿಷ್ಯರೆಲ್ಲರಿಗೂ ಆ ದೇವದೂತ, ಆ ದಿವ್ಯಾತ್ಮ, ಆ ದೇವತೆಗೆ ಸಂಬಂಧಿಸಿದ ಪ್ರಕೃತಿಯಿಂದ ರಚಿತವಾದ ಆದ್ಯಶಕ್ತಿಯಿಂದ ಸಂಘೋಷಿತವಾದ ಶ್ಲೋಕಗಳನ್ನು ಉಚ್ಚರಿಸುತ್ತಿದ್ದೇನೆ. ಈಗ ನಾನು ಶ್ಲೋಕ ಹೇಳ್ತೀನಿ. ತ್ವಮೇವ ಮಾತಾಚ ನೀವು ಹೇಳಬೇಕು. ಅದನ್ನು ಹೇಳಲಿಕ್ಕೆ ಅಷ್ಟೊಂದು ಸ್ಟ್ರೆಂತ್ ಇಲ್ಲ ನನಗೆ. ಯಾಕೆಂದರೆ ಲಾಸ್ಟ್ ತ್ರೀ ಡೇಸಿಂದ ಸ್ವಲ್ಪ ಪ್ರಾಬ್ಲಮ್ ಇದೆ ನನಗೆ, ಎನರ್ಜಿ ಅಷ್ಟೊಂದಿಲ್ಲ. ಸೊ ದಯವಿಟ್ಟು ತ್ವಮೇವ ಮಾತಾಚ ನಿಮ್ಮ ಕಡೆಯಿಂದ ಬರಲಿ ಅದು. ಸೊ ಮನಸ್ಫೂರ್ತಿಯಾಗಿ ಹೇಳಿ ಅದು. ಯಾಕಂದರೆ ಇವತ್ತು ಗಣೇಶನ ಹಬ್ಬದ ಸಂಪೂರ್ಣ ಫಲ ನಿಮಗೆ ಸಿಗಲಿ ಅಂತ ಒಂದು ಭಾವನೆಯಿಂದ ಇದು ಮಾಡ್ತಾ ಇದ್ದೀನಿ ನಾನು. ಸಿದ್ಧಾಶ್ರಮೋಯಂ ಪರಮಂ ವಿದೂಷಂ ಜ್ಞಾನಂ ಚ ದಿವ್ಯಂ ಮಹತಂ ಮಹಿತಂ ಆತೇವ ನಿತ್ಯಂ ಪರಮಂ ಪವಿತ್ರಂ ದಿವ್ಯಾತ್ಮರೂಪಂ ಪ್ರಣಮಂ ನಮಾಮಿ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧೋ ಚ ಸಖಾ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ಸರ್ವಂ ಮಮ ದೇವ. ಗಂಗಾ ತ್ವದೀಯಂ ದೇವೋತ್ತರೂಪಂ ಹಿಮಾಲಯೋ ವೈ ಪರಮಂ ಚ ನಿತ್ಯಂ ನಿತ್ಯೋ ವದಾಂ ಸ್ವರ್ಗವದೈವ ನಿತ್ಯಂ ಕಾರುಣ್ಯರೂಪಮಪರಂ ಮೈತಂ ವದೇವಂ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ಬಂಧು ಚ ಸಖಾ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ಸರ್ವಂ ಮಮ ದೇವ. ಹೇಳಿದ್ರೆ ಬಾಯಿ ತೆಗೀರಿ. ಯಾಕೆ ಗೊತ್ತಿಲ್ಲ, ನಾನು ಒಬ್ಬರಿಗೇನೆ. ಅಲ್ಲ, ಯಾರಿಗೆ ಅಲ್ಲ, ಯಾರು ಗೊತ್ತಿದೆ ಅವ್ರು ಲೀಡ್ ಮಾಡಲಿ ಅಷ್ಟೇ. ಲೀಡ್ ಮಾಡಲಿ. ಯಾಕಂದ್ರೆ ಅದು ನಿಮ್ಮ ಜೀವನ ಕ್ಷಣ. ನಾನು ಹೇಳ್ತೀನಲ್ಲ, ತ್ವಮೇವ ಮಾತಾಚ ಅಂತ ಏನು ಹೇಳ್ತೀರಾ, ಅದು ನಿಮ್ಮ ಜೀವನ ಕ್ಷಣ. ಅದು ವೇದಂತರೂಪಮಪರಂ ಮಹಿತಾನ್ವಿಹಂಸಿಂ ಕಾರುಣ್ಯರೂಪಮಪರಂ ಮೈತಂ ವದೇವಂ. ಸಿತಾಶ್ರಮೋಯಂ ಪುಣ್ಯೋಂ ವದೇಯಂ ಸಚ್ಚಿತ್ ಸ್ವರೂಪಂ ಆತ್ಮಾರ್ವನಿತ್ಯಂ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ಬಂಧು ಚ ಸಖಾ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ಸರ್ವಂ ಮಮ ದೇವ. ಮಂದಾಕಿನಿ ವೈ ನಿತ್ಯಂ ವದಾಯ ದೀರ್ಘೋವತಾಂ ವೈ ಬ್ರಹ್ಮ ಸ್ವರೂಪಂ ವಿಷ್ಣುರ್ವದೈವ ರಚಿತಂ ರವಿತಂ ಸದೈವಂ ಆತ್ಮಾರ್ಥ ನಿತ್ಯಂ ವಾಗ್ದೇವ ಪೂರ್ಣಂ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ಸರ್ವಂ ಮಮ ದೇವ. ಆವಿರ್ಹತಂ ಮಾಂ ಪರಮಂ ವದೇವಂ ಋಗ್ವೇದರೂಪಂ ಜ್ಞೇಯಂ ಸ್ವರೂಪಂ ಯಜ್ಞೋತ್ವತಾಂ ಪೂರ್ಣಮದೈವ ನಿತ್ಯಂ ವಿಜ್ಞಾನರೂಪಂ
सच्चित् स्वरूपम् त्वमेव माता च पिता त्वमेव तू च सखा त्वमेव विद्या द्रविणं त्वमेव सर्वं मम देवदेवा सिद्धोर्वतां वै आत्मोऽवनित्यं मूलं वतैसां सहस्रारन्त्यं चिन्त्यं वदैव वदितं सहसप्तलोकं दिव्यं सदैव महिमं परमं पवित्रम् त्वमेव माता च पिता त्वमेव बन्धु च सखा त्वमेव विद्या द्रविणं त्वमेव सर्वं मम देवदेवा ज्ञानर्वतां शवदितं ब्रह्माण्डरूपं नित्यं वदैव वैतं सहितं सदेवं शब्दोर्वतां व्यक्तमदैव नित्यं किन्तु पर्वेतपहितं मयितं च नित्यं त्वमेव माता च पिता त्वमेव बन्धु च सखा त्वमेव विद्या द्रविणं त्वमेव सर्वं मम देवदेवा सिद्धाश्रमो वै देवोऽर्थनित्यं ज्ञानं तपस्योगपरमं वदैव सिद्धोऽर्थरूपमपरं मयितं वदेवं नित्यं वदाम्यवदितं सहितं सदैव त्वमेव माता च पिता त्वमेव बन्धु च सखा त्वमेव विद्या द्रविणं त्वमेव सर्वं मम देवदेवा आत्मोर्वतेवं दिव्यस्वरूपं पुण्योर्वतां वै परमार्थरूपं कारुण्यरूपमपरं मयितं वदेवं सच्चित्स्वरूपं प्रणम्यं नमामि त्वमेव माता च पिता त्वमेव बन्धु च सखा त्वमेव विद्या द्रविणं त्वमेव सर्वं मम देवदेवा कारुण्यरूपमपरं चैतन्यरूपम् आत्मोवतां वै परमं स्वरूपं देहोर्वदां च वदितं मयितं सदेवं वक्षस्थलों परयं परितं वदेव त्वमेव माता च पिता त्वमेव बन्धु च सखा त्वमेव विद्या द्रविणं त्वमेव सर्वं मम देवदेवा भवन्तरूपमपरं मयितं वदेयं गर्भोच्छ्वाससहितं आद्यस्वरूपं पुण्योर्वतां च वदितं मयितं स्वरूपं सच्चित्स्वरूपं प्रणम्यं नमामि त्वमेव माता च पिता त्वमेव बन्धु च सखा त्वमेव विद्या द्रविणं त्वमेव सर्वं मम देवदेवा जलधिर्वतान्तमयितं वैतं सदेवं चैतन्यरूपमपरं मयितं वदेवं मनश्रीवतां च मयितं विधिनां वदेवं पृथ्वी च पत्रमयितां नूनं सदैव त्वमेव माता च त्वमेव बन्धु च सखा त्वमेव विद्या द्रविणं त्वमेव सर्वं मम देवदेवा साक्षात् सदैव परिपूर्णमदैव नित्यं चैतन्यरूपमपरं सिद्धाश्रमो वै योगीवतैव वदितं सहितं शरण्यं सच्चित्स्वरूपं प्रणम्यं नमामि त्वमेव माता च पिता त्वमेव बन्धु च सखा त्वमेव द्रविणं त्वमेव सर्वं मम देवदेव भूतिर्विभूतिमयितं चिन्त्यं स्वरूपं देवं वदान्तवैतं सहितं सदैव कल्याणरूपममितं कलवै परन्तुं निर्मूल्यरूपगुरुदेव प्रणम्य नित्यं त्वमेव माता च पिता त्वमेव बन्धु च सखा त्वमेव विद्या द्रविणं त्वमेव सर्वं मम देवदेव आदैव रूपमपरं ज्ञानं वदेवं सिद्धाश्रमोऽयं नित्यं वदेव कल्याणरूपमपरं मयितं वदेवम् आत्मानुभूतिवरदं मयितं वदेवं त्वमेव माता च पिता त्वमेव बन्धु च सखा त्वमेव विद्या द्रविणं त्वमेव सर्वं मम देवदेवा अश्रुर्वहितवदितं मयितं वदेवं शिष्यत्वरूपमयितं मयितं सदैव पापात्मरूपमयितं मयितं वदेव
सच्चित्स्वरूपं मयितां विभंसं त्वमेव माता च पिता त्वमेव त्वमेव बन्धु च सखा त्वमेव विद्या द्रविणं त्वमेव सर्वं मम देव न तातो न माता न भ्राता न बन्धुर्न रूपं न ज्ञानं न चिन्त्यं न नित्यं न योगं न मन्त्रं न तन्त्रं न नित्यं सच्चित्स्वरूपं मन्त्रं च मन्त्रं त्वमेव माता च पिता त्वमेव विद्या च सखा त्वमेव विद्या द्रविणं त्वमेव सर्वं मम देव शिशोरतां वै परिपूर्णरूपं विफलस्वरूपम् आत्मानित्यम् आज्ञोवतां वै परमं पवित्रं पूर्णत्वरूपं गुरुं प्रणमामि त्वमेव माता च पिता त्वमेव बन्धु च सखा त्वमेव विद्या द्रविणं त्वमेव सर्वं मम देव स्मरणं वदेवं वदितं वदेवं गुरुदेव नित्यं महिनां स्वरूपम् आत्मोच्छ्वासवैतं सरितं सदैवं शब्दोवतां वै गृह वै परेषां त्वमेव माता च पिता त्वमेव बन्धु च सखा त्वमेव विद्या द्रविणं त्वमेव सर्वं मम देव गुरुर्वै सदां पूर्वमदैव तुल्यं प्राणोपदायै वैतं सदैव चिन्त्यं विचिन्त्यं भवमेकरूपं गुरुर्वै शरण्यं त्वमेव माता च पिता त्वमेव बन्धु च सखा त्वमेव विद्या द्रविणं त्वमेव सर्वं मम देव गुरुवै प्रपन्नार्थवैवां वदैवं मध्योद्भतान्मयि प्रैतं सदैव देवो त्वमेव भवतं सैचिन्त्यरूपं गुरुवै शरण्यं त्वमेव माता च पिता त्वमेव बन्धु च सखा त्वमेव त्वमेव सर्वं मम देव सतं वै सदान्नं देवालयो वै प्रातोर्भवे वै सवितं नदेर्वै पूर्तं परां पूर्णमदैव रूपं गुरुवै शरण्यं त्वमेव माता च पिता त्वमेव बन्धु च सखा त्वमेव विद्या द्रविणं त्वमेव सर्वं मम देव अदोर्यं वदेवं चिन्त्यं सहेतं पूर्वोत्तरूपं चरणं सदेयम् आत्मस्वतां पूर्वमदैव चिन्त्यं गुरुवै शरण्यं त्वमेव माता च पिता त्वमेव बन्धु च सखा त्वमेव विद्या द्रविणं त्वमेव सर्वं मम देव चैतन्यरूपम् अपरं सदैव प्राणोदवेवं चरणं सदैव सतीर्थो सदैवं भवतं वदेवं गुरुवै शरण्यं त्वमेव माता च पिता त्वमेव बन्धु च सखा त्वमेव विद्या द्रविणं त्वमेव सर्वं मम देव चैतन्यरूपं भवतं सदैव ज्ञानोतवासं सहितं तदेवं देवोततां पूर्वमदैव शक्तिं गुरुवै शरण्यं त्वमेव माता च पिता त्वमेव बन्धु च सखा त्वमेव विद्या द्रविणं त्वमेव सर्वं मम देव तातो तान्यैर्नमातं न भ्रातं न देहोर्वदाम्यै पत्नीपतेवं न जानामि वित्तं न वृत्तिर्न रूपं गुरुवै शरण्यं त्वमेव माता च पिता त्वमेव बन्धु च सखा त्वमेव विद्या द्रविणं त्वमेव सर्वं मम देव त्वदीयं तदेवं भवत्वं भवेयं चिन्त्यं सहितं सदैव आर्तो न मातं भवमेकनित्यं गुरुवै शरण्यं त्वमेव माता च पिता त्वमेव बन्धु च सखा त्वमेव विद्या द्रविणं त्वमेव सर्वं मम देव भवतं सदैवं ज्ञानं सदैवं चिन्त्यं सदैवं पूर्णं सदैवं भवतं सदैवं गुरुवै शरण्यं त्वमेव माता च पिता त्वमेव बन्धु च सखा त्वमेव विद्या द्रविणं त्वमेव सर्वं मम देव